परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी अम्बे परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी दिव्य कृष्ण शिಲೆಯಲ್ಲಿ ಶೋಭಿಸುವ ಸುಂದರಿ ಸರ್ವದೋಷ ಪರಿಹಾರಿಣಿ ವಂದಿಸುವೆ ಶಂಕರಿ अम्बे परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी फाल्गुण पौर्णमिಯ ಹೂವ ಕರಗದಮ್ಮ ಈಶ್ವರಿ ಶ್ವೇತಕ್ಷೇತ್ರ ಚಂದಿಕೆ ವಂದಿಸುವೆ ಶಂಕರಿ अम्बे परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी ನಮ್ಮ ಬದುಕ ಹೂವಾಗಿಸಿ ಹರಸಮ್ಮ ಈಶ್ವರಿ ಹೂವಿನಂಥ ಮನದಮ್ಮ ವಂದಿಸುವೆ ಶಂಕರಿ अम्बे परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी ಮಂಗಳದ ವಾರ ಪೂಜೆ ವೈಭವದ ಈಶ್ವರಿ ಶುಕ್ರವಾರ ಪೂಜೆ ಸಲ್ಲಿಸಿ ವಂದಿಸುವೆ ಶಂಕರಿ अम्बे परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी ಭಾನುವಾರ ಸಂಭ್ರಮದ ಪೂಜೆ ಪಡೆವ ಈಶ್ವರಿ ಭಂಗ ಕಳೆವ ಭಯಹರಿ ವಂದಿಸುವೆ ಶಂಕರಿ अम्बे परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी ಕ್ಷೇತ್ರ ಶುಭಕರಿ ಪಾಲಿಸು ವರದಾಕರಿ ಶ್ರೀಕಾಳಿಕ ದುರ್ಗಾ ಪರಮೇಶ್ವರಿ ಶಂಕರಿ अम्बे परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी ನಿಂಬೆ ದೀಪ ಬೆಳಗಿಸಲು ಒಲಿವ ದೇವಿ ಈಶ್ವರಿ ಸದ್ಭಕ್ತ ಲೋಕ ಪ್ರೀತಿ ವಂದಿಸುವೆ ಶಂಕರಿ अम्बे परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी ಬೆಳ್ಳಿ ರಥದಿ ಚಂದದಿಂದ ಸಾಗಿ ಬರುವ ಈಶ್ವರಿ ಭಕ್ತ ಜನರ ಭಾಗ್ಯದಾತೆ ವಂದಿಸುವೆ ಶಂಕರಿ अम्बे परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी ನಿನ್ನ ದಿವ್ಯ ರಥೋತ್ಸವವು ಅನುಪಮವು ಈಶ್ವರಿ ಆನಂದ ರೂಪಿಣಿ ವಂದಿಸುವೆ ಶಂಕರಿ अम्बे परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी ಬೇಡಿಕೆಯ ಕ್ಷಣದಲ್ಲಿ ಅನುಗ್ರಹಿಸುವ ಈಶ್ವರಿ ವಿದ್ಯಾರಣ್ಯಪುರ ಮಾತೆ ವಂದಿಸುವೆ ಶಂಕರಿ अम्बे परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी ರಾಮು ಶಾಸ್ತ್ರಿ ಭಕ್ತಿಗೊಲಿದ ಶುಭವನಿತೆ ಈಶ್ವರಿ ಅಂದದಮ್ಮ ಚಂದದಮ್ಮ ವಂದಿಸುವೆ ಶಂಕರಿ अम्बे परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी ಕ್ಷೇತ್ರ ಶುಭಕರಿ ಪಾಲಿಸು ವರದಾಕರಿ ಶ್ರೀಕಾಳಿಕ ದುರ್ಗಾ ಪರಮೇಶ್ವರಿ ಶಂಕರಿ अम्बे परमेश्वरी दुर्गा परमेश्वरी श्वेतक्षेत्र शुभकरी कालिक परमेश्वरी ಸುಮಂಗಲಿ ಸೌಭಾಗ್ಯವ ಸ್ಥಿರವಾಗಿಸೋ ಈಶ್ವರಿ ಮುತ್ತೈದೆ ಶ್ರೀ ದುರ್ಗಾ ವಂದಿಸುವೆ ಶಂಕರಿ अम्बे परमेश्वरी दुर्गा परमेश्वरी
ಬನಶಂಕರಿ ಅಮ್ಮ 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 ಎಲ್ಲಮ್ಮ ಎಲ್ಲಮ್ಮ ಬಾರಮ್ಮ ಎಲ್ಲಮ್ಮ ದಿನ ಬೆಳಗಾಗಿ ಪ್ರತಿ ಮುತ್ತೈದೆ ನಮ್ಮನ್ನು ತಾನೆ ನೆನಿತಾಳೆ ಎದೆಯೊಳಗಾಗೋ ಕದನವನೆಲ್ಲ ನಮಗೆ ತಾನೆ ಹೇಳುತ್ತಾಳೆ ನಾರಿಯ ಕುಲವಿರದೆ ಗುಡಿಗಳಿಗೆ ಬೆಳಕಿಲ್ಲ ಭಕ್ತರೇ ಇರದಿದ್ರೆ ದೈವಗಳ ಕುಲವಿಲ್ಲ ಅರಿಶಿನ ಕುಂಕುಮ ಹೂವು ಬಳೆ ಅಕ್ಷತೆ ಉಡಿ ತುಂಬಿಕೊಳ್ಳೋಣ ತಾಳಿನ ಕಾಯೋಣ ತಾಳಿ ಕಾಯೋ ಮುತ್ತೈದೆ ಎಲ್ಲಮ್ಮ ಎಲ್ಲಮ್ಮ ಬಾರಮ್ಮ ಎಲ್ಲಮ್ಮ ಉಸಿಲು ಕಾಯೋ ಮುತ್ತೈದೆ ಲಕ್ಕಮ್ಮ ಲಕ್ಕಮ್ಮ ಬಾಮ ಅತ್ತಿ ಲಕ್ಕಮ್ಮ ವ್ರತಗಳ ಮೇಲೆ ವ್ರತಗಳ ಮಾಡಿ ಪತಿವ್ರತೆಯಾಗಿ ಬಾಳುತ್ತಾಳೆ ಕಲ್ಲೋ ಮಣ್ಣೋ ಮರವೋ ಕಟ್ಟೋ ನಾವೇ ಎಂದು ಮುಗಿತಾಳೆ ಅವಳ ಆ ನಂಬಿಕೆ ನಮ್ಮಗಳ ಉಸಿರಮ್ಮ ಆ ನಂಬಿಕೆಯ ಉಳಿಸಿದರೆ ನಮಗೆ ತಾನೇ ಹೆಸರಮ್ಮ ಕರೆದಾಗ ಮುತ್ತೈದೆ ಹೋಗದೇ ನೀರಬೋದೆ ಬಾರಮ್ಮ ಹೋಗೋಣ ಅರಿಶಿನ ಉಳಿಸೋಣ ಊರ ಕಾಯೋ ಮುತ್ತೈದೆ ಅನ್ನಮ್ಮ ಅನ್ನಮ್ಮ ಮಳೆಯ ಕಾಯೋ ಮುತ್ತೈದೆ ಮಾರಮ್ಮ ಮಾರಮ್ಮ ತಾಳಿ ಕಾಯೋ ಮುತ್ತೈದೆ ಎಲ್ಲಮ್ಮ ಎಲ್ಲಮ್ಮ ಹೊಸಿಲು ಕಾಯೋ ಮುತ್ತೈದೆ ಅಮ್ಮ ಅತ್ತಿ ಲಕ್ಕಮ್ಮ ಕುಲವ ಕಾಯೋ ಮುತ್ತೈದೆ ಚೌಡಮ್ಮ ಚೌಡಮ್ಮ ಬಸಿರು ಕಾಯೋ ಮುತ್ತೈದೆ ಬೀರಮ್ಮ ಬೀರಮ್ಮ ಬಾಳ ಕಾಯೋ ಮುತ್ತೈದೆ ಕಾಳಮ್ಮ ಕಾಳಮ್ಮ ಚಾಮುಂಡಿ ಬಾರಿ ಮನೆಗೆ ಸಂತಸವ ತಾರೆ ನಮಗೆ ಚಾಮುಂಡಿ ಬಾರಿ ಮನೆಗೆ ಸಿರಿ ಅಂಬ ಬಾರೆ ಮನೆಗೆ ಸಿರಿ ಬೆಳಕ ಚೆಲ್ಲೆ ನಮಗೆ ಸಿರಿ ಅಂಬ ಬಾರೆ ಮನೆಗೆ
ನಿನ್ನ ಸ್ಮರಣೆ ಮಾಡುತ್ತಿಹೆವು. ಚಾಮುಂಡಿ ಬಾರೆ ಮನೆಗೆ ಸಂತಸವ ತಾರೆ ನಮಗೆ. ಚಾಮುಂಡಿ ಬಾರೆ ಮನೆಗೆ. ಸಿರಿವನದ ಹುಣ್ಣಿಮೆಯಲಿ ನಿನ್ನ ರಥವ ನೋಡುತ್ತಿಹೆವು. ಸಿರಿವನದ ಹುಣ್ಣಿಮೆಯಲಿ ನಿನ್ನ ರಥವ ನೋಡುತ್ತಿಹೆವು. ಈ ಕುಂಭ ಹೊರುತ್ತಲಿಹೆವು. ಈ ಕುಂಭ ಹೊರುತ್ತಲಿಹೆವು. ದರುಶನವ ನೀಡಿ ತಾಯಿ. ಶ್ರೀಕಾದ್ರ ಕಾಳಿ ಲಕ್ಷ್ಮೀ ನಿನ್ನ ಪಾದದಾಣೆ ಸಾಕ್ಷಿ. ಶ್ರೀಕಾದ್ರ ಕಾಳಿ ಲಕ್ಷ್ಮೀ ನಿನ್ನ ಪಾದದಾಣೆ ಸಾಕ್ಷಿ. ನಿನ್ನ ಕಾಣೋ ಬಯಕೆ ನಮಗೆ. ನಿನ್ನ ಕಾಣೋ ಬಯಕೆ ನಮಗೆ. ದಯಮಾಡಿ ಬಾರೆ ಮನೆಗೆ. ಚಾಮುಂಡಿ ಬಾರೆ ಮನೆಗೆ ಸಂತಸವ ತಾರೆ ನಮಗೆ. ಚಾಮುಂಡಿ ಬಾರೆ ಮನೆಗೆ. ಗುರು ಸಿದ್ಧಾಂಜನಿಗೆ ಕೊಟ್ಟಂತೆ ನೀನು ವರವು. ಗುರು ಸಿದ್ಧಾಂಜನಿಗೆ ಕೊಟ್ಟಂತೆ ನೀನು ವರವು. ಚಂದಾದ ನಗುವ ಚೊಲ್ಲಿ. ಚಂದಾದ ನಗುವ ಚೊಲ್ಲಿ ಕರೆದೈತೆ ರಂಗವಲ್ಲಿ. ನಿನ್ನ ವಾಣಿ ಅಜ್ಜನಿಗೆ ವರವಾಯಿತು. ಕಾಡೆಲ್ಲ ನಾಡಿನ ಬೆಳಕಾಯಿತು. ಸಿದ್ಧ ಪರ್ವತವೆಂದು ಹೆಸರಾಯಿತು. ಶ್ರೀ ಅಂಬ ಮಠದ ಮಾತೆ ನೀ ನಮ್ಮ ಸಕಲ ದಾತೆ. ಶ್ರೀ ಅಂಬ ಮಠದ ಮಾತೆ ನೀ ನಮ್ಮ ಸಕಲ ದಾತೆ. ಸಿರಿ ಅಂಬ ದೇವಿ ನೀನು. ಸಿರಿ ಅಂಬ ದೇವಿ ನೀನು. ಹರಿಹರ ಜಮುನಾ ಪೂಜಿತೈವಳು. ತ್ರಿಶಕ್ತಿ ರೂಪದ ಕಾಳಿಯೈವಳು. ಅಸುರರ ಕುಲವ ಸಂಹರಿಸಿ ಅವತಾರವೆತ್ತಿದಳು ಮಹಾದೇವಿಯವಳು. ದಿವ್ಯ ರೂಪ ತೋರಿ ಮಂದಹಾಸ ಬೀರಿ ಬಾರಮ್ಮ ಚಾಮುಂಡಿ.
ಆರ್ಭಟಕ್ಕೆ ಹೆದರಿದ ಸುರಗಣಕ್ಕೆ ಅಭಯವನ್ನು ನೀಡುತ್ತಾ ಬಂದೇ ಧರೆಗೆ ಒಲಿಯುತ್ತಾ ಅಂಜಿದ ಮನಗಳಿಗೆ ಕರುಣೆಯ ಕಣ್ಣೊಳಗೆ ಮಮತೆಯ ತೋರುತ್ತಾ ಕಾಯೇ ಅನುಕ್ಷಣ ಹರಸುತ್ತಾ 64 ಕೋಟಿ ದೇವತೆಯರ ಒಂದೊಂದು ಅಂಶದಿಂದ ರೂಪ ಹೊತ್ತಳು ಆಕಾಶ ಭೂಮಿ ಒಂದಾಗಿ ನಿಂತಳು ರಕ್ಕಸರ ಶಿರ ಚಂಡಾಡಿ ಕೊಂದಳು ನಮ್ಮ ಮನ ತುಂಬಿಹ ಅಷ್ಟ ಮದಗಳ ನೀನಿಂದು ದೂರ ಮಾಡೇ ದಿವ್ಯ ರೂಪ ತೋರಿ ಮಂದಹಾಸ ಬೀರಿ ಬಾರಮ್ಮ ಚಾಮುಂಡಿ ದಿವ್ಯ ರೂಪ ತೋರಿ ಮಂದಹಾಸ ಬೀರಿ ಬಾರಮ್ಮ ಚಾಮುಂಡಿ ಮಲ್ಲಿಗೆ ತೇರನೇರಿ ಹುಟ್ಟು ಹಸಿರ ಸೀರಿ ಬಾರಮ್ಮ ಧರೆ ಬೆಳಗ್ಗೆ ನೀ ಬಾರಮ್ಮ ಧರೆ ಬೆಳಗ್ಗೆ ಚಾಮುಂಡೇಶ್ವರಿ ಜಯ ಜಯವೆಂದು ಆದಿಶಕ್ತಿ ಪರಮೇಶ್ವರಿಯು ನಮ್ಮನ್ನು ಕಾಯುವಳು ಶುಭ ಫಲವನ್ನು ನೀಡುವಳು ಶರನ್ನವರಾತ್ರಿಯಲ್ಲಿ ನವಶಕ್ತಿ ರೂಪದಲ್ಲಿ ಬೆಟ್ಟದ ಗುಡಿಯೊಳು ಮೆರೆವ ತಾಯಿ ಚಾಮುಂಡೇಶ್ವರಿಯೇ ಉಗಿ ಉಗಿ ತಾಯಿ ಉಗಿ ಉಗಿ ರಾಜ ಮಹಾರಾಜರಿಗೂ ಅಲ್ಪಮತಿ ಮಾನವಗೂ ಧರ್ಮದ ಹಾದಿಯ ತುಳಿಯೇ ವಿಜಯವನ್ನು ನೀಡಮ್ಮ ಸಾವಿರ ಮೆಟ್ಟಿಲ ಬೆಟ್ಟದೊಳಗೆ ಸಾವಿರ ಹೆಸರುಳ್ಳ ಸರ್ವಶಕ್ತಿಯೇ ಭಕ್ತಿ ನೈವೇದ್ಯ ಪೂಜೆಗೊಲಿದು ಸಲಹು ನಮ್ಮನೆಂದು ಕೈಯ ಹಿಡಿದು ಅಷ್ಟರೂಪದಲ್ಲಿ ಕಷ್ಟ ಕಳೆಯುತ್ತಲೇ ಇಷ್ಟವ ಸಲಿಸಮ್ಮ ಹರಿಹರ ಬ್ರಹ್ಮ ಸುಪೂಜಿತ ಇವಳು ತ್ರಿಶಕ್ತಿ ರೂಪದ ಕಾಳಿಯೇ ಇವಳು ಅಸುರರ ಕುಲವ ಸಂಹರಿಸೇ ಅವತಾರವೆತ್ತಿಹಳು ಮಹಾದೇವಿಯೇ ಇವಳು ದಿವ್ಯ ರೂಪ ತೋರಿ ಮಂದಹಾಸ ಬೀರಿ ಬಾರಮ್ಮ ಚಾಮುಂಡಿ ದಿವ್ಯ ರೂಪ ತೋರಿ ಮಂದಹಾಸ ಬೀರಿ ಬಾರಮ್ಮ ಚಾಮುಂಡಿ ಮಲ್ಲಿಗೆ ತೇರ ನೀರಿ ಹುಟ್ಟು ಹಸಿರ ಸೀರಿ ಬಾರಮ್ಮ ಧರೆ ಬೆಳಗ್ಗೆ ನೀ ಬಾರಮ್ಮ ಧರೆ ಬೆಳಗ್ಗೆ ಹರಿಹರ ಬ್ರಹ್ಮ ಪೂಜತೆ ಇವಳು ನಿಶಕ್ತಿ ರೂಪದ ಕಾಳಿಯೇ ಇವಳು ಅಸುರರ ಕುಲವ ಸಂಹರಿಸೇ ಅವತಾರವೆತ್ತಿದಳು ಮಹಾದೇವಿಯೇ ಇವಳು ಚಾಮುಂಡಿ ದೇವಿ ಚಾಮುಂಡಿ ಓ ಚಾಮುಂಡಿ ದೇವಿ ಚಾಮುಂಡಿ ವರವ ಕೊಡೆ ಚಾಮುಂಡಿ ವರವ ಕೊಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ ಒಲವಿಂದ ನೀನೆನಗೆ ವರ ನೀಡಿ ಸಲಹದಿರೆ ಒಲವಿಂದ ನೀನೆನಗೆ ವರ ನೀಡಿ ಸಲಹದಿರೆ ನಿನ್ನಾಣೆ ನಾನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೆ ವರವ ಕೊಡೆ ಚಾ
ವರವ ಕೊಡೆ ಚಾಮುಂಡಿ ವರವ ಕೊಡೆ ಸೆರಗೊಟ್ಟಿ ಬೇಡುವೆನು ವರವ ಕೊಡೆ ವರವ ಕೊಡೆ ಬಾಗಿಲಲಿ ತೋರಣ ಮದುವೆ ಮುಂಜಿ ನಾಮಕರಣ ಬಾಗಿಲಲಿ ತೋರಣ ಮದುವೆ ಮುಂಜಿ ನಾಮಕರಣ ಯಾವಾಗಲೂ ಆಗುವಂತೆ ವರವ ಕೊಡೆ ನಿನ್ನಾಣೆ ನಾ ನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೆ ವರವ ಕೊಡೆ ಚಾಮುಂಡಿ ವರವ ಕೊಡೆ ಸೆರಗೊಟ್ಟಿ ಬೇಡುವೆನು ವರವ ಕೊಡೆ ವರವ ಕೊಡೆ ಹೆಸರುಳ್ಳ ಮನೆ ಕಟ್ಟಿ ಹಸು ಕರುವ ಸಾಲುಗಟ್ಟಿ ಹೆಸರುಳ್ಳ ಮನೆ ಕಟ್ಟಿ ಹಸು ಕರುವ ಸಾಲುಗಟ್ಟಿ ವಂಶವೃದ್ಧಿ ಆಗುವಂತೆ ವರವ ಕೊಡೆ ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ ದೇಣಿಯವರು ಊರಿಗೆ ದೊಡ್ಡ ದೇಣಿಯವರು ಆದಮೇಲೆ ನಮ್ಮ ಸ್ವಾಮಿಯವರು ನರಸಿಂಹ ಸ್ವಾಮಿಯವ್ರಿಗೆ ಈ ಗುಡಿನ ಸ್ಟಾರ್ಟ್ ಮಾಡ್ಬೇಕಂತೇಳಿ ಕನಿಷ್ಠ ಒಂದು 10 ವರ್ಷ ನಾನು ಸಣ್ಣಿದ್ದೇನಿದೆ ಕೇಳ್ತಿದ್ದೆ ಲಾಸ್ಟಿಗೆ ಇಷ್ಟು ದೊಡ್ಡ ಕಾರ್ಯಕ್ರಮನ ವಿಜೃಂಭಣವಾಗಿ ಮಾಡ್ಬೇಕಂದ್ರೆ ಯಾರಿಂದ ಅಂದ್ರೆ ದೊಡ್ಡವರಿದ್ರ ಯಾವುದನ್ನ ಮುಂದಕ್ಕೆ ಸಾಗುತ್ತಂತ ಹುಡುಗರು ಅಂಬೋರು ಅವ್ರು ಎಲ್ಲಿರ್ತಾರಂದ್ರೆ ಅವರು ಗೆರೆ ದಾಟರು ಅಷ್ಟೇ ಬರ್ತಾಲು ಗೆರೆನಾಗ ಆ ದಾಟೋದನ್ನ ಹೆಂಗೆ ದಾಟಬೇಕಂಬ ಗೊತ್ತಾದಂಥ ವ್ಯಕ್ತಿಗಳು ಸಣ್ಣವರು ಯಾಕಂದ್ರೆ ಯಾವಾಗನ್ನಾಗಿರ್ಲು ಇಷ್ಟು ದೊಡ್ಡ ಕಾರ್ಯಕ್ರಮನ ನಡೆಸ್ಕೊಡ್ಬೇಕಂತಂದ್ರೆ ಆಶಾಮಾಷ ವಿಷಯ ಅಲ್ಲ ರೊಕ್ಕಿರ್ಬೋದು ಕೈ ತುಂಬ ರೊಕ್ಕಿರ್ಬೋದು ಆದ್ರೆ ತಗೊಂಡು ಏನು ಮಾಡೋದು ಯಾವ ಟೈಮ್ನಾಗ ಯಾರು ಫೋನ್ ಮಾಡಿರ ಯಾವ ಸಮಯದಾಗ ಇಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ಅಲ್ಲಿಗೆ ಹೋಗೊಂಡ್ರು ನೀನು ಹೆಂಗೆ ಅಂದ್ರಪ್ಪ ಹಂಗ ಯಾವ ಸಮಯದಾಗ ನೀವು ಹೆಂಗೆ ಏನು ಮಾಡ್ಬೇಕು ಅನ್ಕೊಂಡಿರೋ ನಾವು ಗುಡಿಗೆ ಕೊಂದು ತರ್ಬೇಕು ಅನ್ಕೊಂಡಿರ್ತಾರ ನಾವು ಗುಡಿಗೆ ಸಾಮಾನು ತರ್ಬೇಕು ಅನ್ಕೊಂಡಿರ್ತಾರ ನಾವು ತಿರುಗಿಸ್ಬೇಕು ಅನ್ಕೊಂಡಿರ್ತಾರ ಆಮೇಲೆ ಕಟಂಜಲ್ ಕಟ್ಬೇಕು ಅನ್ಕೊಂಡಿರ್ತಾರ ಗೋಪುರ ಕಟ್ಬೇಕು ಅನ್ಕೊಂಡ್ರೆ ಪ್ರತಿದು ಇಷ್ಟೇ ಎಕ್ಸ್ಪೆಕ್ಟ್ಮೆಂಟ್ ಆಗ್ತದ ಇಷ್ಟು ಕಷ್ಟ ಬಿಡ್ರು ಇಷ್ಟೇ ಖರ್ಚು ಮಾಡ್ರು ಇಷ್ಟು ಅನಂತ ಕರ್ಕೊಂಬರ್ರಿ ಅಂಬ ತನ್ನ ಕೆಲಸಗಳು ಬಿಟ್ಟು ಕೂಡ ಅಂಥ ದೊಡ್ಡವ್ರಿಗೆ ಎಷ್ಟೋ ಕೆಲಸಗಳು ಇರ್ತಾವೆ ನಮಗೆ ಎಷ್ಟೋ ಸಣ್ಣವನು ನಾವು ಬಸ್ ಸ್ಟ್ಯಾಂಡಿಗೆ ಇದ್ರು ಬರೋಕೆ ಅರ್ಧ ಗಂಟೆ ಆಗ್ತದೆ ಆಗಷ್ಟು ದೊಡ್ಡ ವ್ಯಕ್ತಿಗಳು ಅವು ಅಂದರೆ ನಮ್ಮ ಡಿಸ್ಟಿಕ್ದಾಗ ನಾನು ಕೇಳಿದ್ದೆ ಒಂದು ದೊಡ್ಡವ್ರ ಬಾಯಿಗೆ ಕೇಳಿದ್ದೆ ಡಿಸ್ಟಿಕ್ ಈ ಕಡೆ ಕರ್ನೂಲು ಜಿಲ್ಲೆ ಈ ಕಡೆ ಬಳ್ಳಾರಿ ಜಿಲ್ಲೆ ದೊರಕಾದಂಥ ವ್ಯಕ್ತಿಗಳು ಅವ್ರು ಇಷ್ಟು ಕಷ್ಟ ಇದ್ದರೂ ಕೂಡ ಎಷ್ಟೋ ಕೆಲಸ ಇದ್ರೂ ಎಷ್ಟೋ ಬೆಂಗಳೂರಾಗಿದ್ದರೂ ಕೂಡ ಒಬ್ಬ ಆಯಮ್ಮನ ಕೆಲಸ ಮಾಡ್ಬೇಕಂತ ಅವ್ರು ನಿರ್ಣಯ ಮಾಡಬೇಕಲ್ಲೇ ಅವರಿಗೆ ದೇವರು ಆ ಹೊರವು ಕೊಟ್ಟಕಲೆ ನಾವು ಭಾರಿ ತುಂಬ ಸಂತೋಷ ಯಾಕಂದ್ರೆ ನಮ್ಮ ಕೇಳಿದ್ರು ಕೂಡ ನಮ್ಮ ಕೇರಿನ ನಾನು ಒಂದು ಅಂತಂದು ದೊಡ್ಡವ್ರು ಇದಾರತ್ತು ಯಜಮಾನ್ ಏನು ಕಷ್ಟ ಏನು ಅಂತ ನನ್ನ ಇಷ್ಟ ನಾನು ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ನಾನು ಬಂದಿದ್ದೆ ಅದು ಮಾತಾಡಿದೆ ದೇಣವ್ರು ಬರ್ತಾರೆ ದೇಣವ್ರು ಪ್ರತಿಯೊಂದು ನಡೆಸ್ಕೊಂಡು ಹೋಗ್ತಾರೆ ದೇಣವ್ರು ನಾವು ಗೊತ್ತಿಲ್ಲ ಗುಡಿ ಕಟ್ಟಿದ್ದು ರಾಮಲಿಂಗೇಶ್ವರ ಸ್ವಾಮಿ ಗುಡಿ ಕಟ್ಟಿರೋದು ಅದು ಮೇಂಟೆನೆನ್ಸ್ ಸ್ಟಾರ್ಟ್ ಮಾಡ್ಯಾನ ಏನು ಮಾಡ್ತಾನೆ ಹೆಂಗೆಲ್ಲ ಕೇಸ್ ಮಾಡ್ತೀನಿ ನನಗೂ ಮಾಡ್ಯಾನ ಅಂತ ವಿಶೇಷ ಕೇಳಿದ್ವಿ ಆದರೆ ಇಷ್ಟು ಒಳ್ಳೆ ಕೆಲಸ ಮಾಡಿಕೊಟ್ಟಂಥ ತಾತಗ ನಮ್ಮ ಕೇರಿ ಅವತ್ತಿಗೆ ಋಣ ಬಿದ್ದಿರ್ಬೇಕಂತ ಹೇಳಿ ನಾನು ಪೂರ್ತಿ ಆಚರಣೆದಾಗೈತೆ ಯಾಕಂದ್ರೆ ಎಲ್ಲರೂ ಇರ್ತಾರೆ ಬ್ರಾಹ್ಮಿಣ್ಸ್ ಅಂದ್ರೇ ಈಗ ನಾವು ಹರಿಜನ್ಸ್ ಬ್ರಾಹ್ಮಿಣ್ಸ್ ಅಂದ್ರೆ ನಾವು ರೊಂಕಲ್ ಮಂದಿ ಅವ್ರದಕ್ಕೆ ಎದಕ್ಕೆ ಅವ್ರು ಕೊಡೋ ರೊಕ್ಕ ನಾವು ಎದಕ್ಕೆ ಇಟ್ಕೋಬೇಕು ಅವ್ರು ನಮ್ಮ ಸೆನೆಗೆ ಎದಕ್ಕೆ ಅಂಬ ದೃಷ್ಟಿಕೋನದಲ್ಲಿ ಭಾಳಷ್ಟು ಮಂದಿ ಬ್ರಾಹ್ಮಿಣ್ಸ್ ಮಂದಿ ನೋಡು ಆದ್ರೆ ಇಂಥ ಒಳ್ಳೆ ಮನಸ್ಸಿದ್ದ ಅದಕ್ಕೆ ಅಂತಾರೆ ಅವತ್ತಿಗೆ ದೆಣರ್ದಪ್ಪಿದ ಭೂಮಿ ದೆಣಿ ಕೊಟ್ಟಾರಪ್ಪ ನಿಮ್ಮತ್ತು ನಮ್ಗೆ ಇವತ್ತು ಅನ್ನ ಅಂತಾರೆ ಯಾಕಂದ್ರೆ ನಾವು ದೀಕ್ಷಾ ಕೇಳಿ ಏನೇನು ಜಣೆ ಕೊಟ್ಟರಪ್ಪ ನಮ್ಗೇನಿದ್ದಿಲ್ಲ ನಮ್ಗೊಂದು ಸೆಂಟು ಭೂಮಿ ಇಲ್ಲ ನಮ್ಗೊಂದು ಮುದ್ದೆ ಅನ್ನ ತಿಂಬಾಕಿದ್ದಿಲ್ಲ ಇವತ್ತು ನಮಗೆ ಜಣೆ ಕೊಟ್ಟಿದ್ದು ಮುದ್ದೆ ಅನ್ನ ಅಂತ ಬಹಳಷ್ಟು ಮಂದಿ ಅಂತಾರೆ ಯಾಕಂದ್ರೆ ದೊಡ್ಡರೇ ಅಂತಾರೆ ಅವ್ರನ್ನ ಯಾವತ್ತಿಗೆ ಸಣ್ಣವ್ರಂತ ಯಾವತ್ತು ಅಂಬಕ್ಕಲ್ಲ ಅವ್ರಿಗೆಲ್ಲ ದೊಡ್ಡ ಮನಸ್ಸನ್ನ ನಾವು ಯಾವತ್ತೂ ಕೂಡ ಗೌರವ ಪಡಿಸ್ಬೇಕಾದ್ರು ಆದ್ರೆ ಅವ್ರು ನಮಗೆ ಗೌರವ ಪಡಿಸಕ್ಕೆ ನಮಗೆ ದೊಡ್ಡ ಅವಕಾಶ ಮಾಡಿಕೊಟ್ಟಂಥ ವಿಶೇಷ ಸಂತೋಷವಾದಂಥ ವಿಶೇಷ
ಯಾಕಂದ್ರೆ ಆಷಾಮಾಷ ವಿಷಯ ಅಲ್ಲ. ಆದ್ರೂ ಎಲ್ಲರೂ ದೊಡ್ಡವರು ಇದ್ದಾರೆ, ದೊಡ್ಡವ್ರು ಇದ್ದರೂ ಕೂಡ ಬರ್ಲದಂಥ ವ್ಯಕ್ತಿಗಳು ಭಾಳ ಜನ ನೋಡಿವಿ. ಆದ್ರೆ ಇವತ್ತು ನಮಗೆ ದೊಡ್ಡ ಗುಡಿ ರೊಕ್ಕ ಇದಾವಂತಂತ ನೀವು ಆತ ನಾನು ಪ್ರತಿ ಸಾರಿ ಕೇಳಿ ನೀವು ಬಂದಂಗಲ್ಲ ಆತ ಮಾತಾಡಿದ್ದೇನು ಮಾತಾಡೋದೇನಂದ್ರೆ ಇಲ್ಲೇ ಈ ಕರೆಂಟ್ ಅಂದ್ರೆ ನಮ್ಮವ್ರು ಕೂಡ ಇದು ಮಾಡ್ರು ಆಯ್ತಪ್ಪ ನೀನು ಹೆಂಗೆ ರಂಗಪ್ಪ ಆ ಊರಿಗೆ ಜನಕ ಹೇಳೋಣ ಇಂಥ ನಾನು ಇಷ್ಟು ಊರಲ್ಲಿ ನೋಡಿದ್ವಿ, ಇಷ್ಟು ನಮ್ಮ ಗುಡಿಗಳು ನೋಡಿ ಇದ್ರಂಗೆ ಇವ್ರಂಗ ಕಷ್ಟ ಬಿದ್ದಂಥ ವ್ಯಕ್ತಿಗಳು ಯಾರಿಲ್ಲ ಅಂತ ನನ್ನ ಕೇಸ್ ಅಬ್ಸರ್ವ್ ಮಾಡಿ. ಯಾವ ಸ್ವಾಮಿಯರು ಬಂದ್ರೆ ಅಲ್ಲ ಸ್ವಾಮಿಯರೇ ಇವ್ರು ಏನೋ ಕೇಳಿ ಯಾವ್ದನ್ನ ಕೇಳಿದ್ರೆ ವಸ್ತು ಐತೆ ಅಂತ ಐತಪ್ಪ ಅಡ್ವಾನ್ಸ್ ಇರ್ತಾರೆ. ಹಂಗೆ ಅಡ್ವಾನ್ಸ್ ಇದ್ದಕ್ಕೆ ಈ ಗುಡಿ ಆಗೈತೆ ಅಂತೇಳಿ ಅದು ಅಡ್ವಾನ್ಸ್ ಹೆಂಗೆ ಕಲ್ತ್ಕೊಂಡ್ರಪ್ಪ ಅಂದ್ರೆ ದೊಡ್ಡವ್ರನಿಂದೆ ಅವ್ರು ಹೇಳ್ಕೊಟ್ಟಂಥ ಮಾತ್ರ ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡ್ಬೇಕು ಮೊದಲಿಗೆ ಆ ಕಟ್ಟಿ ಗುತ್ತಿ ಅವಾಗ ಅಂತ ಹುಚ್ಚಿಗೆ ಗೊತ್ತಲ್ಲ ಅದ್ರಂಗೆ ಅವ್ರು ಕಟ್ಟಿ ಕೊಟ್ಟಾರ ಗುತ್ತಿ ನಾವು ಹುಚ್ಚಿಗೆ ಇದ್ದೀವಿ, ನಾವು ತಿಂದು ಇವತ್ತು ಮಾಡೀವಿ. ಯಾವಾಗ ನಮ್ಮ ತಾತ ಮುತ್ತಾತ ಈ ತಾತ ಕೆಳ ಕಟ್ಟಿದ್ರು ಗೊತ್ತಿಲ್ಲ, ನಮ್ಮ ತೆಲಿಗೆ ಕಟ್ಟಿದಾಕಲೆ ಈ ನಮ್ಮ ತೆಲಿಗೆ ಗುಡಿನ ನಮಗೆ ಮಾಡಿ ಕೊಟ್ಟಲೆ ಭಾಳ ಸಂತೋಷವಾದ. ಆದರೂ ಕೂಡ ನಾವು ನಮ್ಮ ಕೇರಿ ಪರವಾಗಿ ಇರೋಂಥ ಜನೆಲ್ಲ ಕಲಿತು ಋಣ ಬಿದ್ದಿರ್ತೀವಿ ಅಂತ ಕೂಡ ಮನಸ್ಫೂರ್ತಿ ಕೇಳ್ತಾ ಇದ್ವಿ. ಯಾಕಂದ್ರೆ ಆಷಾಮಾಷ ವಿಷಯ ಅಲ್ಲ, ದೊಡ್ಡವರೇ. ಆದ ವಿಷಯ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನಮ್ಮ ಗುಡಿಗೆ ಪ್ರತಿ ವರ್ಷ ಇದ್ರಂಗೆ ನಡೆಸ್ಕೊಡ್ಬೇಕಂತ ಕೂಡ ದೇಣಿ ಕೇಳ್ಕೊಂತೆ ಪ್ರತಿ ವಿಷಯದಾಗ. ಯಾವಾಗಂದ್ರೆ ಅಲ್ಲ ಏನು ಪ್ರೋಗ್ರಾಮ್ ಬಂದ್ರೆ ಪ್ರತಿದಾದ ಏನೋ ದೊಡ್ಡವ್ರು ನಿರ್ಣಯ ಮಾಡಿದ್ವಿ ಯಾವ ಡೇಟಿಗೆ ಏನು ಮಾಡಬೇಕು, ಯಾವ ಡೇಟಿಗೆ ಏನು ಮಾಡಬೇಕು ಮಾತ್ರ ಬರ್ತಾರೆ. ನೀವು ನಮ್ಗೆ ಸಹಕಾರ ಮಾಡ್ರು. ನೀವು ಇದ್ದ ಮೇಲೆ ಕೂಡ ನಮ್ಮ ಸಾಣಿಧ್ಯ ಬೆಂಗಳೂರಾಗ ನಾಲ್ಕು ಕೂಡ ನಮ್ಮ ಬಗ್ಗೆ ಹೇಳ್ರು, ನಮ್ಮ ಗುಡಿ ಕೂಡ ನಡೆಸ್ಕೊಡ್ರಿ ಅಂತ ಹೇಳ್ರು. ನಮ್ಮಲ್ಲಿ ಇರ್ರು, ನಮಗೆ ನೀವೇ ದೊಡ್ಡವರು, ನಾವು ದೊಡ್ಡವರಾದ್ಮೇಲೆ ದೊಡ್ಡವ್ರಂದ್ರೆ ನೀವೇ ಇನ್ನ ದೊಡ್ಡವ್ರು. ಅವ್ರು ಯಾವಾಗ ದೊಡ್ಡ ಜನರು ನಾವು ಆತ್ಮವ್ರು ನೋಡಿಲ್ಲ, ಇವಾಗ ನಿಮ್ಗೆ ನೋಡ್ತಾ ಇದ್ವಿ, ನಿಮಗೆ ಎರಡು ಕೈ ಎತ್ತಿ ನಮಸ್ಕಾರ ಕೂಡ ಮಾಡ್ತಾ ಇದ್ವಿ. ನಮ್ಮ ಕೇರಿಗೆ ನೀವು ಯಾವಾಗ ಸಹಾಯಕಾರ ಇರ್ಬೇಕಂತ. ಇನ್ನೊಂದು ಸಣ್ಣ ಉದಾಹರಣೆ ಮರ್ತುಬಿಟ್ಟಿನಿ. 2009 ವರದಾ ಬಾಧೆ ಬಂದಿದ್ರೆ ದೊಡ್ಡ ಸಹಾಯ ಮಾಡಿದ್ದೆ ಅವತ್ತಿನ ದಿವಸ. ಇನ್ನೂ ಸಂತೋಷಕರಾದ ವಿಶೇಷ ಅವತ್ತು. ಎದಕ್ಕಂದ್ರೆ ನಮ್ಮ ಬಟ್ಟೆ ಮಣ್ಣೆಲ್ಲ ಬಿದ್ದು ಬಟ್ಟೆ ಗಿಟ್ಟೆ ಇದ್ದು ಸಾಮಾನು ಗೀಮಾನ ಕೊಡ್ತಂದು ಹಳ್ಳಕ್ಕೆ ಹೋದ್ರೂ ಅವತ್ತು ನಾವು ಧನ್ಯವಾದ ಹೇಳೋಕೆ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ಆ ವಿಷಯದಾಗ ಕೂಡ ಗುಂಡೇಲಿ ಊಟ 10 kg 20 kg ಅಕ್ಕಿ ಅಂತ ಮಾಡಿಕೊಟ್ಟಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇವತ್ತು ಯಾರಪ್ಪ ಅಂದ್ರೆ ಅವ್ರಿಗೆ ಕೂಡ ನಮಗೆ ಅವತ್ತಿಗೆ ಧನ್ಯವಾದ ಹೇಳೋಕ್ಕಿಲ್ಲ. ಇವತ್ತು ನಿಮಗೆ ಪುಣ್ಯ ಭಾರಿ ದೊಡ್ಡ ಧನ್ಯವಾದಗಳು ಕೂಡ ಹೇಳ್ತಾ ಇದ್ದೀವಿ ಸ್ವಾಮಿಯರೇ. ನಮ್ಮಿಂದ ನೀವು ಇರ್ರು, ನಮಗೆ ಸಹಾಯ ಮಾಡ್ರು, ನಮ್ಮ ಯಜಮಾನ್ರಿಗೆ ನೀವು ಸಹಾಯ ಮಾಡ್ತಾ ನಿಮ್ಮ ಮಾತುಗಳು ಹೇಳ್ತಾ ನಮಗೆ ಇರ್ಬೇಕಂತೇಳಿ 2 ಮಾತು ಕೊಟ್ಟಂಥ ಅವಕಾಶನ. ಮಣ್ಣು ಮಾರಮ್ಮ ದೇವಸ್ಥಾನವನ್ನು ಈಗ ಬಂದು ಮೊದಲೊಂದು ಸ್ಥಿತಿಯಾಗಿ ನೋಡಿದರೆ ಭಾಳ ಗಂಭೀರ ಸ್ಥಿತಿಯೇ ಇತ್ತು. ಇಲ್ಲಿ ಸರಿಯಾಗಿದ್ದಿದ್ದಿಲ್ಲ. ಎಲ್ಲ ಶಿಥಿಲಾವಸ್ಥೆಗೆ ಬಂದಂತಹ ದೇವಸ್ಥಾನವನ್ನು ಈ ಸಮುದಾಯದ ನಾಗರಿಕರೆಲ್ಲ ಸೇರಿ ದೊಡ್ಡವರೆಲ್ಲ ಸೇರಿ ಹಿರಿಯರು ಬಂದು ಕೇಳಿದರು. ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದಿಲ್ಲ. ನಾನು ಸ್ವಲ್ಪ ಅವ್ರಿಗೆ ಹೇಳಿದ್ದು ನಿಜ. ರಾಘವೇಂದ್ರಾಚಾರ್ಯ ಧಣಿಯವರಿದ್ದಾರೆ, ಅವ್ರ ಹತ್ರ ಹೋಗೋಣ. ಅವ್ರು ಹಿಡಿದ ಕೆಲಸ ಸರಿಯಾಗಿ ಮಾಡ್ತಕ್ಕಂಥ ವ್ಯಕ್ತಿ ಅಂದರೆ ಅವರೊಬ್ಬರೇ. ಉದಾಹರಣೆಗೆ ನಮ್ಮೂರಲ್ಲಿ ಫಸ್ಟು ಪ್ರಪ್ರಥಮವಾಗಿ ಅಯ್ಯಮ್ಮವ ದೇವಸ್ಥಾನ ಇತ್ತು. ಅದಕ್ಕೆ ಮುಂಚೆ ರಾಮದೇವ್ರ ಹತ್ರ 100 year ಸೆಲೆಬ್ರೇಷನ್ 100 ವರ್ಷದ ಶತಮಾನೋತ್ಸವ ಮಾಡಬೇಕಂತ ಅಂದ್ಕೊಂಡ್ರು. 1 ವಾರ ಕಾರ್ಯಕ್ರಮದ. ನಾನು ಅವಾಗಿಂದ ಹೊಸದಾಗಿ ಬಂದಿದ್ದೆ, ಇಲ್ಲಿಗೆ ಬಂದು 5-6 ವರ್ಷ ಆಗಿತ್ತು. ಇವ್ರ ಮಾರ್ಗದರ್ಶನದಲ್ಲೇ ಇದ್ದೆ. ಆ ಟೈಮಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಇವಾಗ ಸ್ವಂತ ಇದರಿಂದಲೇ ಖರ್ಚಿನಿಂದ ಮಾಡಿದರೆ 1 ವಾರ. ಅದಕ್ಕೆ ನಾನೇ ಉದಾಹರಣೆ. 1 ವಾರ ಭಾಳ ವಿಜೃಂಭಣೆಯಿಂದ ಆಯಿತು ಕೆಲಸ. ನಂತರದಲ್ಲಿ 2ನೇದ್ದು ನಮ್ಮ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಕಲ್ಲುಗುಡಿ ಅಂತೀರಲ್ಲ ನೀವು. ಅದು ಎಲ್ಲ ಈ ಊರ ದೊಡ್ಡವ್ರು ಬಂದರೆ ನಿಮ್ಮ ಕೈಲಿ ಆಗೋದಿಲ್ಲ, ಸುಮ್ಮನೆ ಇದ್ದು ಬಿಡ್ರಿ, ಏನಾಗಲ್ಲ, ಬುನಾದಿಗೆ ನೀವು ನಿಮ್ಮ ರೊಕ್ಕ ಬುನಾದಿಗೆ ಆಗೋಲ್ಲ ಅಂದುಬಿಟ್ರು ಮೀಟಿಂಗ್ನಲ್ಲಿ. ಆದರೆ ಇವರೊಬ್ಬರೇ ನಿಂತು ಅದು ದೇವರ ಮನಸ್ಸಿಗೆ ಬರಬೇಕು, ಯಾರು ಹೇಳಿದ್ರಿಲ್ಲ, ಅದನ್ನ ಮನಸ್ಸಿಗೆ ಬಂದದ, ಅದು ಆಗ್ತದ, ನಾನು ಹಿಂದೆ ಇದ್ದೀನಿ, ಇದನ್ನು ಮಾಡ್ತೀನಿ ಎಂಬುದು ಶಪಥ ತೊಟ್ಟರು ಅವತ್ತು ಗುಡಿಯಾಗ. ಮಾಡೇಬೇಕು ನೋಡೋ ಇದನ್ನು, ಹಿಂಗೆಲ್ಲ ಅಂದಾರ ಅವ್ರನ್ನ ಅಂತ. ಏನೋ ಒಂದು ಅವ್ರ ಮನಸ್ಸಿಗೆ ಬಂತು, ಅದನ್ನು ಆಯಿತು. ಅದನ್ನು ವಿಜೃಂಭಣೆಯಿಂದ ಕೆಲಸ ಆಯಿತು, ಎಲ್ಲ ಸುಸೂತ್ರ ಆಯಿತು, ದೇವರ ಮನಸ್ಸಿಗೆ ಬಂದಿತ್ತು. ಅದರಿಂದ ಅದನ್ನು ಸುಸೂತ್ರ ಆಯಿತು. ಅದರಲ್ಲಿ ಇವ್ರದ್ದು ಶ್ರಮ ಬಹಳ ಇತ್ತು, ನಮ್ಮ ದಣಿಯವರ ಶ್ರಮನೂ ಭಾಳ ಇತ್ತು. ಅದನ್ನು ವಿಜೃಂಭಣೆಯಿಂದ ಆಯಿತು. ಮುಂದೆ ಮಾಡಬೇಕು, ಏನು ಮಾಡಬೇಕು ಅಂತಂದರೆ ಚಿದಾನಂದ ಅವಧೂತರ ಸ್ಟ್ಯಾಚು ಅದು ಬಂತು. ಅದಕ್ಕಿಂತ ಮುಂಚೆ ದೇವಮ್ಮ ಒಂದು ಭೂತ ಬಲಿ ಕಾರ್ಯಕ್ರಮ, ಅದು ಭಾಳ ವರ್ಷ ಆಯಿತು, ನಿಂತು ಬಿಟ್ಟಿತ್ತು. ಹೇಗೆ ಮಾಡಬೇಕು ಏನೇನು ಗೊತ್ತಿಲ್ಲ. ಎಲ್ಲ ಕಡೆ ಹೋಗಿ ಇವರೇ ಎಲ್ಲ ಕಡೆ ವಿಚಾರ ಮಾಡಿ ಯಾವ ರೀತಿ ಮಾಡಬೇಕಂತ ಅದಕ್ಕೊಂದು ಪರಿವಿಡಿ ಹಾಕ್ಕೊಂಡ್ವಿ. ಅಂದರೆ ಈ ಕಾರ್ಯಕ್ರಮ ಇದೇ ರೀತಿ ಥರ ಮಾಡಬೇಕು, ಇದೇ ಥರ ಮಾಡಬೇಕು, ಇದೇ ಥರ ಮಾಡಬೇಕಂತ ಇವ್ರ ಮಾರ್ಗದರ್ಶನದಲ್ಲಿ ಅವೆಲ್ಲ ಹೇಳಿದರು. ಎಲ್ಲರೂ ಸಹಕಾರ ಕೊಟ್ಟರು. ಇವ್ರದ್ದು ಭಾಳ ಇದಿತ್ತು, ಅದರಲ್ಲಿ ಭಾಳ ಆಸೆ ಇತ್ತು ಇವ್ರಿಗೆ ಚೆನ್ನಾಗಿ ಮಾಡಬೇಕಂತ. ದೇವರದಿಂದ ಒಳ್ಳೆಯದಾಯಿತು. ಇಡೀ ಊರಿಗೆ ಸುಮಾರು 1,00,000 ಜನ, ಬರೀ ಪೊಲೀಸರಿಲ್ಲ ಯಾರಿಲ್ಲ, ಮೈಕ್ನಲ್ಲಿ ಕಂಟ್ರೋಲ್ ಮಾಡಿದ್ರು. ಇವ್ರ ಮಾತು ಮೀರಲಿಲ್ಲ ಯಾರು, ಕರೆಕ್ಟಾಗಿ ದೇವರ ಆಶೀರ್ವಾದದಿಂದ ಅದನ್ನು ಚೆನ್ನಾಗಾಯಿತು. ಮುಂದೆ ನಮ್ಮ ಗ್ರಾಮಕ್ಕೆ ಒಂದು ಹೆಬ್ಬಾಗಿಲಿಲ್ಲ, ಚಿದಾನಂದ ಅವಧೂತರ
ಜನ್ಮಸ್ಥಳ ಇದು. ದೊಡ್ಡ ವ್ಯಕ್ತಿಗಳು ಅವರು, ನಾವು ಬಾಯಿಲಿಂದ ಹೇಳೋಕ್ಕೆ ಅಸಾಧ್ಯ ಅವರು ಮಹಿಮೆಗಳು. ಅಂಥದ್ರಲ್ಲಿ ಚಿದಾನಂದ ಅವಧೂತರ ಜನ್ಮಸ್ಥಳ ಗೊತ್ತಾಗಬೇಕು ಜನಕ್ಕೆ, 4 ಜನಕ್ಕೆ ಗೊತ್ತಾಗಲಿ ಅಂತೇಳಿ ಬಹಳ ವಿಶೇಷ ಮುತುವರ್ಜಿ ವಹಿಸಿ ಇವರೇ ಮುಂದೆ ನಿಂತು ಆ ಕಾರ್ಯಕ್ರಮ ನಡೆಸಿಕೊಟ್ರು. ಅದನ್ನು ವಿಜೃಂಭಣೆಯಿಂದ ಆಯಿತು. ಒಳ್ಳೆಯ ಸ್ವಾಮಿಗಳು ಕರೆಸಿದರು, ಅದು ಕೂಡ ಚೆನ್ನಾಗಾಯಿತು. ಈ ರೀತಿ ಈ ಕಾರ್ಯಕ್ರಮ ಕೂಡ ಇವ್ರ ಜೊತೆನೇ ಆಗ್ತದೆ ಅಂತೇಳಿ ನೀವೆಲ್ಲ ಬಂದರೆ ಕೇಳಿಕೊಂಡ್ರೆ ಅವ್ರು ನಿಂತು ಮಾಡಿದರು. ವಿಜೃಂಭಣೆಯಿಂದ ಆಯಿತು. ಆದಷ್ಟು ಭಾಳ ಬೇಗ ಆಯಿತು ಅದು ಕೆಲಸ. ಗುಡಿ ಕೆಲಸ ಭಾಳ ಕಷ್ಟ. ಅದು ನಿರ್ಮಾಣ ಮಾಡಬೇಕು, ಪ್ರತಿಯೊಂದರಲ್ಲಿ ಭಾಳ ಕಷ್ಟ ಇರ್ತದೆ ಗುಡಿ ಒಂದು ನಿರ್ಮಾಣ ಮಾಡಬೇಕಂದ್ರೆ. ಅಂಥದ್ರಲ್ಲಿ ಎಲ್ಲ ಇವರು ಸಲಹೆಯಿಂದ ತೊಗೊಂಡ್ರಿ, ಎಲ್ಲ ಮಾಡಿದ್ರಿ, ನೀವೆಲ್ಲ ಸಹಕಾರದಿಂದ ಮಾಡಿದ್ರಿ, ಒಳ್ಳೆ ಮನಸ್ಸಿನಿಂದ ಮಾಡಬೇಕು. ಅಮ್ಮನವರ ಆಶೀರ್ವಾದ ಇತ್ತು. ಆದ್ದರಿಂದ ಅದು 8 ತಿಂಗಳಾಗಿ ವರ್ಷದಾಗೆ ಮುಗಿದದು. ವರ್ಷನೂ ಆಗಿಲ್ಲ ಏನೋ ಅಂದ್ಕೊಂಡಿದ್ದೆ. ಹಾಂ ಅಷ್ಟೇ, ಒಬ್ಬರು ಲೇಟ್ ಆಯಿತು. ಶೀಲ ಇದು ಮಾತ್ರ ಗರ್ಭಗುಡಿ ಮುಗಿದದ್ದು, ಈ ಮುಖಮಂಟಪ ಎಲ್ಲ ಆಗಿದ್ದು ಆದಷ್ಟು ಬೇಗ ಆಯಿತು. ಬಹಳ ವಿಶೇಷವಾದ ಮುತುವರ್ಜಿ. ಎಲ್ಲರೂ ಬಹಳ ಕಷ್ಟಪಟ್ಟಿರಿ. ಪ್ರತಿಯೊಬ್ಬರು ಸಣ್ಣ ಹುಡುಗಿಂದ ದೊಡ್ಡವ್ರವರೆಗೆ ಎಲ್ಲರೂ ಕಷ್ಟಪಟ್ಟದಕ್ಕೆ. ಒಬ್ಬರು ಮಾಡ್ತಕ್ಕಂಥ ಕೆಲಸ ಅಲ್ಲ. ನಿಮಗೆಲ್ಲ ಮಾರ್ಗದರ್ಶನ ಬೇಕು ಒಬ್ಬರು ಮುಂದೆ. ಅವರು ನಮ್ಮ ಊರಿನ ಹಿರಿಯರಾದ ರಾಘಪ್ ದಣಿಯವರು ಮಾಡಿದರು. ಬಹಳ ಅವರಿಗೆ ಎಕ್ಸ್ಪೀರಿಯನ್ಸ್ ಭಾಳ ಅದ. ಅಂದರೆ ಇದು ಎಕ್ಸ್ಪೀರಿಯನ್ಸ್ ಅಂದರೆ ಏನು ರೀ? ಅನುಭವ ತುಂಬ ಐತದ. ಆ ಅನುಭವವನ್ನು ನೀವೆಲ್ಲ ಉಪಯೋಗ ಮಾಡ್ಕೊಳ್ರಿ. ಅದು ಮನಸ್ಸು ಭಾಳ ಚೆನ್ನಾಗಿದೆ. ಹುಡುಗರಿದ್ದಾಗ ಮನಸ್ಸದು ಏನು ಮಾಡಬೇಕು, ಇದನ್ನು ಮಾಡ್ಬೇಕಂತ ಮನಸ್ಸಿಗೆ ಬಂದ್ರೆ ಅವ್ರು ಮಾಡ್ತಾರೆ. ಅವರಿಗೆ ಅನುಗ್ರಹ ಚಲೋದು, ದೈವ ಅನುಗ್ರಹ ಇದ್ದದ. ನಮ್ಮ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಇದ್ದದ. ಅವ್ರಿಗೆ ಗೊತ್ತಾಗ್ಬಿಡ್ತದೆ ಏನು ಯಾರು ಎಂಥವ್ರು ಅಂತ ಗೊತ್ತಾಗ್ತದೆ. ಅವ್ರು ಹೇಳ್ತಾರಲ್ಲ, ಅವ್ರ ಮಾರ್ಗದರ್ಶನದಲ್ಲಿ ನಾನು ಇಷ್ಟೆಲ್ಲ ಎತ್ತರಕ್ಕೆ ಬಂದೀನಿ. ಈ ಊರಾಗ ಬಂದು ನಾನು 25 ವರ್ಷ ಆಯಿತು. 25 ವರ್ಷದಿಂದ ಅವ್ರು ಹಿಡ್ಕೊಂಡೋದಕ್ಕೆ ನಾನು ಇಲ್ಲಿ ಕೂತು ಮಾತಾಡ್ತಕ್ಕಂಥ ಶಕ್ತಿ ಬಂದಿತ್ತಂದ್ರೆ ಅವರಿಂದೇ. ಅವರಿಂದೇ ನಾನಿಲ್ಲ. ನನಗೆ ಅನುಭವ ಹೇಳಿ, ನನಗೆ ಈ ರೀತಿ ತಿದ್ದಿ, ನನ್ನ ಈ ರೀತಿ ಮಾಡು, ನನ್ನ ಪಂಚಾಂಗ ಹೇಳೋಕ್ಕೆ ಪ್ರಾರಂಭ ಮಾಡಿದ್ದೇ ಅವರು. ಈ ಊರಾಗ ಒಳ್ಳೇದು ಕೆಲಸ ಮಾಡು, ಊರಿಗೆ ಯಾರು ಇಲ್ಲ, ಬ್ರಾಹ್ಮಣರು ಭಾಳ ಕಡಿಮೆ ಇದ್ದಾರೆ ಅಂಥೇಳಿ ಹಿಂಗೆ ಮಾಡು ಅಂತ ಹೇಳಿದ್ರು. ಅದೇ ಪ್ರಕಾರ ಮಾಡ್ಕೊತ ಬಂದೆ. ಅದ್ರ ವಿಚಾರ ನಾನು ಕೂಡ ಸ್ವಲ್ಪ ಎಲ್ಲ ಸೇವ್ ಮಾಡೀನಿ. ಭಾಳ ಚೆನ್ನಾಗಿದ್ದಾಳೆ ಅಮ್ಮನವ್ರಿಗಿನ. ಅದೇ ವಿಗ್ರಹ ಇವರು ಎಲ್ಲ ಕಡೆ ನೋಡಿ ಬಂದ್ವಿ, ಆದರೆ ಎಲ್ಲಿ ಸೆಟ್ ಆಗಿಲ್ಲ. ಬೆಂಗಳೂರಲ್ಲಿ ಇವರ ಆಧಾರದಲ್ಲಿ ಮಾಡಿತು. ಎಲ್ಲ ಚಲೋ ಆಯಿತು. ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ಮಾಡಿದರೆ, ಆದ್ದರಿಂದ ಬಹಳ ಸಂತೋಷ ಆಯಿತು. ಇಂಥ ಒಂದು ಮಾಡಬೇಕಾದ್ರೆ ಅನುಗ್ರಹ ಬೇಕು. ದೇವರ ಅನುಗ್ರಹ ಇದ್ದರೆ ಎಲ್ಲ ಮಾಡ್ತೀವಿ. ನಮ್ಮ ಕೈಲಿಂದ ಏನು ಸಾಧ್ಯ ಇಲ್ಲ. ಅವರ ಅನುಗ್ರಹ ಇದ್ದರೆ, ಅಮ್ಮನವರ ಅನುಗ್ರಹ ಇತ್ತು. ಅದರಿಂದ ಎಲ್ಲ ಚೆನ್ನಾಗಾಯಿತು. ಬಹಳ ಸಂತೋಷ ಆಯಿತು. ಕಾರ್ಯಕ್ರಮಗಳು ಭಾಳ ಚೆನ್ನಾಗಾಯಿತು. ಇದಕ್ಕೆಲ್ಲ ಒಬ್ಬರು ಬೇಕು. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಒಬ್ಬರು ಇರಬೇಕು. ಅವರಂದ್ರೆ ನಮ್ಮ ದಣಿಯವರೇ ಹಿಡ್ದಾರ ಕೆಲಸ ಅಂದ್ರೆ ಅದು ಖಚಿತವಾಗಿ ಸಂಭ್ರಮದಿಂದ ಆಗ್ತದೆ. ಯಾವರಿಗೆ ನೋವುಗಳನ್ನು ಉಂಟು ಮಾಡೋದಿಲ್ಲ ಅವರು. ಇವನ ಮನಸ್ಸಿಗೆ ಹಿಂಗೆ ಮಾಡಿದ್ರು, ಅವ್ರು ಎಲ್ಲನೂ ಹಚ್ಕೊಂಡು ಹೋಗ್ತಾರೆ, ಎಲ್ಲನೂ ಕಲಿಸ್ಕೊಂಡು ಹೋಗ್ತಾರೆ. ಅಂಥ ವ್ಯಕ್ತಿ ಅವರು ನೀವು ಹಿಡ್ಕೊಳ್ರಿ. ಭಗವಂತ ಅವ್ರ ಹತ್ರ ನಿಂತು ಈ ಕಾರ್ಯವನ್ನು ಜಯಪ್ರದವಾಗಿ ಮಾಡಿಸಿದ್ದಾಳೆ. ಅಮ್ಮನೇ ಮಾಡಿಸ್ಯಾಳ. ಅಮ್ಮ ಅವರಲ್ಲಿ ನಿಂತು ಈ ಕೆಲಸ ಮಾಡಿಸ್ಯಾಳ. ಆದ್ದರಿಂದ ನಿಮಗೆಲ್ಲ ರೀತಿ ಸಹಕಾರ ಅವರು ಕೊಡ್ತಾರಂತೇಳಿ ನಾನು ಕೂಡ ನನ್ನ ಭಾಷಣವನ್ನು ಮುಗಿಸ್ತೀನಿ. ಅದೇ ಶ್ರೀನಿವಾಸ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಣ್ಣಮಾರಮ್ಮ ದೇವತಾಭ್ಯೋ. ಈ ದಿನ ನನ್ನ ಮನಸ್ಸಿಗೆ ಎಷ್ಟು ಆನಂದ ಆಗಿದೆ ಅಂತಂದರೆ, ಈ ಮೊಣ್ಣಮಾರಮ್ಮ ದೇವಸ್ಥಾನ ಅಂತ ಮೊದಲಿನ ಪರಿಸ್ಥಿತಿಗೆ ಈಗಿನ ಪರಿಸ್ಥಿತಿಗೆ ಎರಡೂ ನೋಡ್ತಂದರೆ, ಎರಡನ್ನೂ ಕಂಪೇರ್ ಮಾಡಿಕೊಂಡ್ರೆ ಅಜಗಜಾಂತರ ಡಿಫ್ರೆನ್ಸ್ ಇದೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಮೊಣ್ಣಮಾರಮ್ಮ ಒಂದು ದೇವಸ್ಥಾನ ಇಲ್ಲಿ ಒಂದು ಸಣ್ಣದು ರೂಮ್ನಾಗಿತ್ತು. ಆಕಿನ ಒಯ್ದು ನೈಋತ್ಯ ಕೂಡಿಸಿದ್ರು. ಬಾಗಿಲು ಅಗ್ನೇಯದಾಗಿತ್ತು. ಎಲ್ಲ ವ್ಯವಸ್ಥೆ ಇತ್ತು. ಆದ್ರೂ ಆಕೆ ನಿಮ್ಮ ಮೇಲೆ ಪ್ರೀತಿಯಿಂದ ನೀವು ಮಾಡಿದ ಸೇವೆಯನ್ನು ಸ್ವೀಕಾರ ಮಾಡಿ ನಿಮಗೆಲ್ಲ ಉದ್ಧಾರ ಮಾಡೋಣ. ಹರಿಜನರು ನಮ್ಮೂರಾಗಿದ್ದಷ್ಟು ಚಲೋ ಪರಿಸ್ಥಿತಿ ಬೇರೆ ಊರಾಗ ಇಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ನಮ್ಮೂರಾಗಿದ್ದಷ್ಟು ಒಳ್ಳೆ ಯಾವ ಥರದ ತೊಂದರೆ ಇಲ್ದಂಗೆ, ಯಾವ ಥರದ ಟಿಕ್ಯಾಟ್ ಇಲ್ದಂಗೆ, ಯಾವ ಥರದ ಆರ್ಥಿಕ ಅಂದರೆ ರೊಕ್ಕದ ಪ್ರಾಬ್ಲಮ್ ಇಲ್ದಂಗೆ ಸುಖವಾಗಿದ್ದಾರೆ ಅಂದ್ರೆ ನಮ್ಮೂರಾಗ ಆಕೆ ಆಶೀರ್ವಾದದಿಂದ. ಆಕೆ ಇಲ್ಲೇ ನನಗೆ ಅವಾಗ ಅನಿಸ್ತು, ನಾನು ಸ್ವಾಮಿ ನೋಡಿದಾಗ ಈಕೆ ನೈಋತ್ಯ ಕೂತ್ಕೊಂಡೇ ಇಷ್ಟು ಅನುಗ್ರಹ ಮಾಡ್ಯಾಳ. ಸರಿಯಾದ ಜಾಗದಾಗ ಸರಿಯಾದ ಇದರಿಂದ ಮಾಡಿದರೆ ಈಗಿನ್ನ ಮಂದಿಗೆ ಇನ್ನೆಷ್ಟು ಅನುಗ್ರಹ ಮಾಡ್ತಾಳೆಂಬ ಒಂದು ಇದು ಮನಸ್ಸಿಗೆ ಹಂಗೆ ಅನಿಸ್ತು ನನಗೆ. ಆಮೇಲೆ ಅದೇ ಹೊತ್ತಿಗೆ ಕರೆಕ್ಟ್ ನೀವು ಬಂದಿದ್ದಕ್ಕೂ ಸರಿ ಹೋಯ್ತದು. ನನಗೆ ಎಲ್ಲಕ್ಕಿಂತ ಆಶ್ಚರ್ಯ ಇವತ್ತಿಗೂ ಇವಾಗ ಕೂಡ ಆಗ್ಯಾದ ಆಶ್ಚರ್ಯ ಏನಂದರೆ,
ಆಕೆಗೆ ನಾನು ಹೇಳ್ತಿದ್ದೀನಲ್ಲ ಇವು ಹೋಗಿ ಸುಮ್ಮನೆ ಎಲೆಕ್ಷನ್ ಟೈಮ್ನಾಗ ಬಂದು ಊಟ ಕೇಳಕ್ಕೆ ಹೋಗ್ತು ಸುಮ್ಮನೆ ಬಿಟ್ಟು ನಮಸ್ಕಾರ ಮಾಡಿ ಹೋಗ್ತಿದ್ದೆ. ಅಂಥದ್ದು ಆಕೆ ಇಷ್ಟು ಮಂದಿ ಊರಾಗಿದ್ದಾರೆ, ಇಷ್ಟು ಮಂದಿ ಎಲ್ಲರಿದ್ದರೂ ಕೂಡ ಈತನೇ ನನಗೆ ಗುಡಿ ಕಟ್ಟಿಸ್ಬೇಕು ಅಂತ ಒಂದು ಆಕೆ ಮನುಷ್ಯನ ಬಂದದಂದರೆ ನನ್ನ ದೊಡ್ಡ ಪುಣ್ಯ ನಂದು. ಇಂಥ ಭಾಗ್ಯ ನನಗೆ ಬೇರೆಯವ್ರಿಗೆ ಬರ್ತದೋ ಬಿಡ್ತು, ಬೇರೆ ನನಗೆ ಬಂದಿದ್ದಕ್ಕೆ ನಂದು ದೊಡ್ಡ ಪುಣ್ಯ ಅಂತೇಳಿ ಹೇಳ್ತೀನಿ. ಯಾಕಂದರೆ ಒಂದು ದೇವಿ ಅಂತಂದರೆ ಆಕೆ ಸದಾ ಶಕ್ತಿ ಸ್ವರೂಪಿ. 108 ಹೆಸರು ಇರ್ತಾವೆ ಅಷ್ಟೇ. ಕೆಲವರು ಲಕ್ಷ್ಮಿ ಅಂತಾರೆ, ಕೆಲವರು ಪಾರ್ವತಿ ಅಂತಾರೆ, ಕೆಲವರು ಸರಸ್ವತಿ ಅಂತಾರೆ, ಕೆಲವರು ಮಾರಮ್ಮ ಅಂತಾರೆ, ಕೆಲವರು ದುರ್ಗಾ ಅಂತಾರೆ, ಕೆಲವರು ಕಾಳಿ ಅಂತಾರೆ, ಕೆಲವರು ಚಾಮುಂಡಿ ಅಂತಾರೆ. ಒಬ್ಬೊಬ್ಬರು ಒಂದೊಂದು ಹೆಸರನ್ನ ಹೇಳ್ತಾರೆ. ಇಲ್ಲಿ ನಾವು ಮಾರಮ್ಮ ಅಂತ ಕರಿತೀವಿ. ನಿನ್ನೆ ಅವ್ರ ಮಂತ್ರದಾಗ ಕೂಡ ಹೇಳಿದರು, ಮಹಾದುರ್ಗಿ, ಮಹಾಚಂಡಿ, ಮಹಾಕಾಳಿ, ಮಹಾಮಾರಮ್ಮ ನಿನ್ನೆ ಮಂತ್ರದಾಗ ಕೂಡ ಹೇಳಿದರು ಅವರು. ಹಂಗೆ ಈಗಿನೂ ಏನು ಸಾಮಾನ್ಯ ಅಲ್ಲ. ಹರಿಜನರು ಅದು ಯಾವತ್ತೂ ತಪ್ಪದು. ಭಗವಂತ ಆತ ಹುಟ್ಟಿಸಿರೋದಂದ್ರೆ ಎಲ್ಲರನ್ನೂ ತನ್ನ ಇದ್ರಾಗ 84 ಲಕ್ಷ ರಾಶಿಗಳನ್ನ ಹುಟ್ಟಿಸೋಣ ಅಂತ. ಆತಗ ಆ 84 ಲಕ್ಷ ರಾಶಿದಾಗ ಈ ಮನುಷ್ಯ ಒಂದೇ, ಅಲ್ಲಿ ಓಡಾಡೋ ಇರುವಿ ಒಂದೇ ಆತ. ಯಾಕಂದರೆ ತಾನು ಸ್ವಂತ ಹುಟ್ಟಿಸಿ. ಇವಾಗ ಒಬ್ಬ ತಾಯಿಗೆ ಮಕ್ಕಳು ಹುಟ್ಟಾರಂದ್ರೆ ಎಲ್ಲ ಮಕ್ಕಳ ಮೇಲೂ ಒಂದೇ ಥರ ಪ್ರೀತಿ ಇರ್ತದೆ ತಂದೆ ತಾಯಿಗೆ. ಹಾಗೆ ಆತ ಭಗವಂತ ನಮ್ಮ ತಂದೆ ತಾಯಿ ಎರಡೂ ಆತನೇ, ಲಕ್ಷ್ಮೀದೇವಿ ನಾರಾಯಣ. ಆತ ಇವಾಗ ಇಷ್ಟೆಲ್ಲ ಹುಟ್ಸ್ಯಾನಂದ್ರೆ ಒಂದು ಇರುವೆ ಮೇಲೆ ಎಷ್ಟು ಪ್ರೀತಿ ಇರ್ತದೋ ಮನುಷ್ಯನ ಮೇಲೂ ಅಷ್ಟೇ ಪ್ರೀತಿ ಇರ್ತದೆ. ಮನುಷ್ಯನ ಮೇಲೆ ಎಷ್ಟು ಪ್ರೀತಿ ಇರ್ತದೋ ಒಂದು ಇರುವೆ ಮೇಲೆ ಅಷ್ಟೇ ಪ್ರೀತಿ ಇರ್ತದೆ. ನಾವು ಅದನ್ನು ನೋಡಿಕೊಂಡು ಭಗವಂತನ ಸ್ಮರಣೆ ಮಾಡ್ಕೋಬೇಕು. ಅದರಾಗಿ ಒಂದು ರೂಪ ಇದು, ಆತನ ರೂಪ ಅನೇಕ ರೂಪ ಆತಂದು. ಆ ರೂಪದಲ್ಲಿ ಮಾರಮ್ಮನ ರೂಪ ಇದು ಬಂದು ನನ್ನ ಹತ್ರ ಬಂದು ಕೂತ್ಕೊಂಡಾಳ ಅಂತಂದ್ರೆ ನನಗೆ ಇವತ್ತಿಗೂ ಆಶ್ಚರ್ಯ ಆಗ್ತಾವೆ. ಆಮೇಲೆ ಹೆಂಗಾಯ್ತು ನನಗೆ ಈ ಕಾರ್ಯಕ್ರಮ ಅಂತಂದ್ರೆ ಮುಂತ್ಲಿಗೆ ಏನು ಮಾಡಿದ್ರು ಇವರು ಕೆಲವರು ನಮ್ಗೆ ಅಲ್ಲಪ್ಪ ಮಣ್ಣು ಮಾರಮ್ಮ ಆಕಿ ಏನು ಮಾಡಬೇಕು, ಮಣ್ಣಿಂದ ಮಾಡಬೇಕು ಅಂದರು. ಅದಕ್ಕೆ ಎಷ್ಟು ತಲೆ ಕೆಡಿಸ್ಕೊಂಡಿನಂದರೆ ನಾನು 2-3 ದಿವಸ ನಿದ್ದೆ ಮಾಡಿಲ್ಲ. ನಾನು ಹೆಂಗೆ ಎಂತೆಂಥವ್ರು ಕೇಳ್ಕೊಂಬಂದೀನಿ ಅಂದರೆ ಕೇರಳ ತನಕ ಹೋಗಿ ಬಂದೀನಿ ನಾನು. ಇಲ್ಲಿಂದ ಕೇರಳ 1500 ಕಿಲೋಮೀಟ್ರ್ ಕೆಳಗದದು ಸಮುದ್ರ, ನಮ್ಮ ದೇಶದ ಕೊನೆಗದದು. ಅಲ್ಲಿಗೆ ಹೋಗಿ ಕೇಳ್ಕೊಂಬಂದು ಅವ್ರು ಹೇಳಿದರು, ನಾವು ಮಾಡಿಕೊಡ್ತೀವಿ, ಮಾಡಿಕೊಟ್ರೆ 5-6 ವರ್ಷ ಇರ್ತದೆ, ಮತ್ತೆ ಮಾಡಿಸ್ಬೇಕು. ಯಾರು ಮಾಡಿಸೋ? ನಂದೋ ರಾಜೋ ಭವಿಷ್ಯತೆ. ನಿಮಗೆ ವಯಸ್ಸಾಗಿರ್ತದೆ, ನಮಗೂ ವಯಸ್ಸಾಗಿರ್ತದೆ, ಹುಡುಗರೇ ಬರಬೇಕು, ಗೊತ್ತಿದ್ದವರು ಇರಬೇಕು, ಅವರು ಇರಬೇಕು. ಇವೆಲ್ಲ ಆಗೋದಲ್ಲ ಅಂತೇಳಿ ಎಲ್ಲ ಅದೇ ಮಾಡ್ಬೇಕು ಅಂದರು. ಏನೋ ಹಿಂಗೆ ತೆಕ್ಕೊಂಡು ಕೂತ್ರಲ್ಲಿ ಇವರು ಅಂತೇಳಿ ಒಂದು ಸ್ವಲ್ಪ ನನಗೆ ಮನಸ್ಸಿಗೆ ಇದನ್ನಿಸ್ತು. ಅದಕ್ಕೆ ಆತು ಮೀಟಿಂಗ್ ಹಾಕ್ಕೊಂಡಿದ್ದೆ. ನಾನು ಹೇಳಿದೆವ್ರು ಯಜಮಾನ್ರು ಬಂದರು, ಹಿಂಗೆ ಅಂತಾರಪ್ಪ ತಲಾಗೊಂದು, ಬೇಡಪ್ಪ ಹಂಗಲ್ಲ, ನಾವು ಡಿಸಿಷನ್ ತೊಗೊಂಡು ನಾವು ಮಾಡ್ಬೇಕು ಅಂಬೋದಲ್ಲ, ಎಲ್ಲರೂ ಕಲೆ ಹಾಕ್ರಿ, ಮೀಟಿಂಗ್ ಮಾಡೋಣ. ಬೇರೆಯವ್ರು ನಮ್ಮ ಊರು ದೊಡ್ಡವ್ರು ಕೂಡ ಕರ್ಕೊಬರ್ರಿ, ಮೀಟಿಂಗ್ ಮಾಡೋಣ. ಮೀಟಿಂಗ್ನ ಎತ್ತರ್ಥ ಆಗಲಿ ಅಂದಮೇಲೆ ಕೊನೆಗೆ ಕೆಲವರು ಅಲ್ಲಿಗೂ ಅಂದರು ಮಣ್ಣಿಮ್ದೇ ಆಗ್ಬೇಕು ಅಂತೇಳಿ. ಕೊನೆಗೆ ಇಲ್ಲಿ ಯಾರು ಇದ್ದಾರೆ ಅಂದ್ರೆ ಅವ್ರ ಹೆಸರು ಕೇಳಿಗಳು ಬರೋದಲ್ಲ ಅಂದ್ಬಿಟ್ರು ಅವರು. ಹಂಗಾಗಿ ಪರಿಸ್ಥಿತಿ ಕೊನೆಗೆ ದೇವ್ರದಿಂದ ಆಕೆಗೆ ಮನಸ್ಸಿನಾಗದ ನಾನು ಶಿಲಾರೂಪದಾಗ ಬಂದು ಹರಿವಾಣದ ಕೂತು ಹರಿಜನರಿಂದ ಸೇವೆ ತೊಗೋಬೇಕಂತ ಆಕೆ ತಲೆ ಬಂದದ. ಅದಕ್ಕೆ ಇವತ್ತು ಆ ರೂಪದಾಗ ಬಂದು ಮತ್ತೆ ಅದಾದ್ಮೇಲೆ ನೀವೇನಂದ್ಮೇಲೆ ಇಷ್ಟೆಲ್ಲ ಹೇಳೋಕ್ಕೇನು ಮುಂಚೆಗೇನೆ ನಾನು ಹೋಗಿ ಕೂತ್ಕೊಂಡು ಅವ್ರ ಹತ್ರ ಪ್ರಶ್ನೆ ಹಾಕಿ ಕೂತ್ಕೊಂಡು ಅವ್ರ ಪ್ರಶ್ನೆ ಹಾಕೋರು ಸಿಗ್ಬೇಕಂದ್ರೆ ನನಗೆ 6 ತಿಂಗಳು 7 ತಿಂಗಳು ಬೇಕು ಟೈಮ್. ನಾನು ಪುಣ್ಯ ಹಿಂದತ್ಲಾಗಿ ಒಂದು 2 ತಿಂಗಳು ಟೈಮ್ ಕೊಟ್ಟರು. ನನಗೆ 2 ತಿಂಗಳು ಕಾದಿನ ಅವ್ರ ಹೆಚ್ಚಿಗಾಗಿ. ನಿಮ್ಗೆ 2 ತಿಂಗಳು ಕಾದ್ಮೇಲೆ ಅವ್ರು ಸಿಕ್ಕ ಮೇಲೆ ಕೂತ್ಕೊಂಡು ಪ್ರಶ್ನೆ ಹಾಕಿ ಏನು ಮಾಡಿದರೆ ಏನೇನು ತೊಂದರೆ ಆಗೋದಲ್ಲ, ಏನೇನಾಗೋದಲ್ಲ, ಆಕಿಂತ ಎಲ್ಲ ಒಳ್ಳೆಯದಾಗ್ತದೆ. ಶಿಲಾ ವಿಗ್ರಹ ಮಾಡಿರಿ, ಬಟ್ ಇಷ್ಟೇ ಅಳತೆ ಕೊಟ್ಟರು ಅವರು, ಇಷ್ಟೇ ಅಳತೆ, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು ಅಂದರು. ಅದ್ರ ವಿಚಾರ ಆಯ್ತು. ಆಮೇಲೆ ಶಿಲಾ ವಿಗ್ರಹ ಕೂಡ ನಾನು ಸ್ವಾಮಿ ಸುಮಾರು ಕಡೆ ತಿರುಗಿ ಬಂದ್ವಿ. ನನಗೆ ಯಾಕೋ ಸರಿ ಹೋಗಲಿಲ್ಲ ಅವ್ರು ಮಾಡಿದ್ದು. ರೇಟಿಂದು ಹೆಚ್ಚಾಗಿತ್ತು, ಒಂಥರ ಒಂದು ಮುದ್ದೆ ಮಾಡಿ ಮಖ ಮಾಡಿದಂಗೆ ಇತ್ತು, ಬೇಸನ್ನಿಸ್ಲಿಲ್ಲ. ಕೊನೆಗೆ ಬೆಂಗಳೂರಾಗಿ ಗೊತ್ತಿದ್ದವರಿದ್ದರು, ಅವ್ರ ಹತ್ರ ಹೋದ್ವಿ. ಇದು ವಿಚಾರ ಮಾಡಿಕೊಡ್ಬೇಕು ನನಗೆ, ನನ್ನ ತಲೆಗೆ ಹಿಂಗದ ಹಾಕಿ ವಿಗ್ರಹ ಹಿಂಗೆ ಬರ್ಬೇಕು ನೀವು ಅಂತ ಹಾಕ್ಕೊಟ್ಟವರು. ಫಸ್ಟ್ ನೀವು ಡಿಸೈನ್ ಹಾಕ್ಕೊಡ್ರಿ ಅಂತ ಕೇಳಿದೆ. ಡಿಸೈನ್ ಹಾಕ್ಕೊಟ್ರು, ಚೇಂಜ್ ಮಾಡಿಸಿದ್ರೆ ನಾನು ಹಿಂಗೆ ಬರ್ಬೇಕು, ಕೈ ಹೀಗೆ ಬರ್ಬೇಕು, ಕಾಲು ಹೀಗೆ ಬರ್ಬೇಕು, ಮೂಗು ಹೀಗೆ ಬರ್ಬೇಕು, ಕಣ್ಣಿಗೆ ಬರ್ಬೇಕು ಅಂತ ನಾನು ಪರ್ಟಿಕ್ಯುಲರ್ ಕೂತ್ಕೊಂಡು ಹೇಳಿದೆ ಅವ್ರಿಗೆ. ಒಂದು ದಿವಸ ಕೂತೀನಿ ಅವ್ರ ಹತ್ರ. ನಾನು ಕೂತ್ಕೊಂಡೆಲ್ಲ ಹೇಳಿದ್ಮೇಲೆ ಅವರ ವಿಚಾರ ಡಿಸೈನ್ ಮಾಡಿ ಇವಾಗೇನು ಕೂತ್ಕೊಂಡಾಳಲ್ಲ, ವಿರಾಜಮಾನವಾಗಿ ಕೂತ್ಕೊಳ್ಳಲ್ಲ, ಆ ರೂಪ ಬಂತು. ಅವಾಗ ನೋಡಿಕೊಂಡು ಸಮಾಧಾನ ಆಯ್ತು, ಕರೆಕ್ಟಾಗಿ ಇದು ಸಾಕು ನನಗೆ. ಯಾಕಂದ್ರೆ ಆಕೆ ಊರ ಕೆಲವು ಹೆಂಗೆಲ್ಲ ಸಣ್ಣಾಕಿ ತೆಗಿತಾಳೆ, ಬಾಲ್ಯ ವಯಸ್ಸು ಎಳೇ ಮಕ್ಕ ಹಾಕಿದ್ರು, ಅಷ್ಟು ಚಂದ ಕೂತಾಳಾಕಿ. ಅಂಥದ್ದು ಇವತ್ತು ಬಂದು ಇಷ್ಟು ಕಾರ್ಯಕ್ರಮ ಆಗ್ತದೆ ನನಗೆ ಅಂದ್ಕೊಂಡಿದ್ದಿಲ್ಲ. ಎಲ್ಲ ಹಾಕಿದೆ ನನಗೆ. ನಮಗೆ ಕರ್ತಾ ಹರಿಗೆ ಕರ್ತಾ ನಾವೇನು ಮಾಡೋದಿಲ್ಲ, ಸುಮ್ಮನೆ ನಿಮಿತ್ತ ಮಾತ್ರ. ನಾ ಮಾಡಿ ಕೆಲವು ಹೇಳ್ಕೊಂತಾರೆ ನಾನು ಮಾಡೋದು ಬದನೆಕಾಯಿ ಇಲ್ಲ, ಒಂದು ಇಲ್ಲಿ ಒಂದು ಕಸದ ಹುಲ್ಲಲ್ಲ, ಒಂದು ಸಣ್ಣ ಹಳ್ಳು ತೆಗೆದು ಹತ್ರ ಹಾಕಬೇಕು ಅಂದ್ರೂ ದೇವರ ಅನುಗ್ರಹ ಬೇಕು. ನಿನ್ನ ಕೈಲಿ ಏನೂ ಆಗೋದಿಲ್ಲ, ನಾವೆಲ್ಲ ಸುಮ್ಮನೆ ನಿಮಿತ್ತ.
ಒಬ್ಬರನ್ನ ಇಟ್ಕೊಂಡು ಇವಾಗ ಇದು ಮಹಾಭಾರತ ಯುದ್ಧದಾಗ ಅರ್ಜುನನ್ನ ಇಟ್ಕೊಂಡು ಕೊಲಿಸಿದ ಎಲ್ಲರನ್ನ ಕೌರವ್ರನ್ನ ಕೃಷ್ಣನ ಕಣ್ಣಾಗ ಅವೆಲ್ಲ ಎಲ್ಲರಿಂದೂ ಸತ್ತೋಗ್ಬಿಟ್ಟಿದ್ರು. ಕೃಷ್ಣನ ಕಣ್ಣಾಗ ಎಲ್ಲರೂ ಸತ್ತೇ ಹೋಗಿದ್ರು. ಆದರೆ ಒಬ್ಬನು ಬೇಕಲ್ಲ, ನಾನೇ ದೇವರೇ ಕೊಂದ್ಬಿಟ್ಟೆ ಎಲ್ಲರಂತಕ್ಕೆ ಅಪವಾದ ಬರಬಾರ್ದು ಅಂತೇಳಿ ಅರ್ಜುನನ್ನ ಇಟ್ಕೊಂಡು ಭೀಮನ್ನ ಇಟ್ಕೊಂಡು ಎಲ್ಲರನ್ನ ಕೊಲಿಸ್ತಾರೆ. ಹಾಗೆ ಇದು ಕೂಡ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಆತ ಸಂದ ಇದು ಇಳಿದು ಬರೋದಿಲ್ಲ, ಮ್ಯಾಲಿಂದ ಆತನ ಇಳಿದು ಬರೋಲ್ಲ, ಆಕಿನೂ ಇಳಿದು ಬರೋದಿಲ್ಲ. ಒಬ್ರು ಯಾರೋ ಒಬ್ರು ತಲೆಗೆ ಒಗ್ಗಿಸ್ತಾರೆ, ಅದಕ್ಕೆ ಆಕಿ ಇವಾಗ ನೀವಿದ್ದೀರಿ, ನಿಮ್ಮ ತಲೆ ಬಂದದ್ದು ಅದು ನಿಂದಿರೋದಲ್ಲ. ಆಕಿ ಮನಸ್ಸು ಬಂದರೆ ಮಾತ್ರ ನಿಮ್ಗೆ ಆ ತಲೆ ಬಂದಿರೋದು. ಹಿಂದೆ ಮಣ್ಣು ಮಾರಮ್ಮ ಇದ್ಲಲ್ಲ, ಆ ಮಣ್ಣು ಮಾರಮ್ಮನ ತಲೆ ನನಗೆ ಈ ಚೇಂಜ್ ಮಾಡ್ಕೊ, ಈ ಬಿಟ್ಟು ಬೇರೆ ರೂಪದಾಗ ಹೋಗ್ಬೇಕು ನಾನು ಅಂತೇಳಿ ಆಕಿ ತಲೆ ಬಂದದ್ದು. ಮನಸ್ಸು ಬಂದ ಮೇಲೆ ಅದನ್ನು ನಿಮ್ಮ ಮನಸ್ಸಿನಾಗ ಹಾಕಿ ಹೇಳಾಕಿ ಅರ್ಥ ಮಾಡಿಕೊಟ್ರಿ. ಅದನ್ನು ನಿಮ್ಮ ಮನಸ್ಸಿನಾಗ ಹಾಕಿ ನೀವು ಬಂದು ನನ್ನ ಕೇಳಿದ್ರಿ, ಹಿಂಗಪ್ಪ ಗುಡಿ ಕಟ್ಬೇಕು ಅಂದ್ಕೊಂಡೆ. ಇಷ್ಟು ವರ್ಷ ಇಲ್ಲಿದ್ದು ನಿಮ್ಮ ತಾತ ಮುತ್ತಾತವ್ರು ಇಲ್ಲಿದ್ದು ಇವತ್ತಾಕೆ ಬಂತು ಹೇಳ್ರಿ ನೋಡೋಣ, ಯೋಚನೆ ಮಾಡಿರಿ ನೀವು. ಆಕಿಗೆ ಇವತ್ತು ಆಗಿ ಈಶ್ವರ 4ನೇ ತಾರೀಕು ನಾನು ಕೂತ್ಕೋಬೇಕಂತ ಆಕಿ ತಲೆಯಾಗಿತ್ತು. ಇವತ್ತು ಅದನ್ನೆಲ್ಲ ನಿಮ್ಮ ಮನಸ್ಸಿನ ಹಾಕ್ಕೊಂಡು ಹುಳ ಬಿಟ್ರು ನಿಮ್ಗೆ ತಲೆಯಾಗ, ಗುಡಿ ಮಾಡ್ಬೇಕು ಅಂತೇಳಿ. ಆಕಿ ಬೇಕಾಗಿತ್ತಂತೆ ನಿಮಗೆ ಗುಡಿ ಮಾಡಿಸ್ಕೊಂಡ್ರು, ಎಲ್ಲ ಆಯಿತು. ಅದಕ್ಕೊಬ್ರು ಬೇಕಲ್ಲ, ನನ್ನಿಟ್ಲು ನನ್ನ ತಲೆ ಹಾಕ್ಕೊಂಡ್ರು, ನನ್ನ ಮನಸ್ಸಿನ ಹಾಕ್ಕೊಂಡು ನೀನೇ ಮಾಡಿಸು ಅಂತೇಳಿ ಆಕೆ ಪ್ರೇರಣೆಯಿಂದನೇ ಇದಾಗಿರೋದಾಗಲಿ. ನಾವು ಬೇರೆ ನಮ್ಮ ಕೈಯಲ್ಲಿ ನಾವು ಮಾಡ್ತೀವಿ, ನಂದೇ ಎಲ್ಲ ನಾನೇ ಮಾಡೀನಿ, ಅವ್ರನ್ನ ಕರ್ಕೊಂಬಂದೀನಿ, ಎಲ್ಲ ಸುಳ್ಳು. ಪ್ರತಿಯೊಂದು ಮಾಡೋದು ಭಗವಂತ. ಆತನ ಬಿಟ್ಟರೆ ನಾವು ಏನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನು ಮಾಡಿದ್ವಿ ಇವತ್ತು. ಇನ್ನೊಂದು ದೊಡ್ಡ ಭಾಗ್ಯ ಅಂದರೆ ನಮ್ಗೆ ಮೊನ್ನೇನು ಬಂದಿದ್ರಲ್ಲ ಸ್ವಾಮಿಯವರು, ಅದು ಒಂದು ವಿಚಾರ. ಈ ಅಮ್ಮಂದು ಗುಡಿದು ಕಟ್ಟಿದ ಒಂದು ವಿಚಾರ, ಅದೊಂದು ವಿಚಾರ. ಅವ್ರಿಗೆ ನಿನ್ನೆ ನಾನು ಊಟಕ್ಕೆ ಕೂತಾಗ ಫೋನ್ ಮಾಡಿದ ಸ್ವಾಮಿ ಅಂತ ಕೇಳು, ಎಷ್ಟು ಫೋನ್ ಬರ್ತಿದ್ವು. ನಾನು ನವಂಬರ್ ತನಕ ಆಗೋದಿಲ್ಲ ಅಂತ ಹೇಳ್ತಿದ್ರು, ಕೆಲವು ಡಿಸೆಂಬರು, ಕೆಲವು ಮುಂದಿನ ಜನವರಿ. ಅವ್ರಿಗೆ ಅವಾಗ ಟೈಮ್ ಕೊಟ್ಟು ಮುಂದಿನ ಜನವರಿ ಬರ್ತೀನಿ ನಾನು, ಅವಾಗ ಮಾಡಿಸ್ಕೊಡ್ತೀನಿ ಕಾರ್ಯಕ್ರಮ, ಇಲ್ಲದ್ರೆ ಬೇರೆ ಕೂಡ ಮಾಡಿಸ್ಕೊಡು. ಅಷ್ಟು ಬ್ಯುಸಿ ಇದ್ದವರು. ನಾನು ಪುಣ್ಯ ಏನಾದ್ರು ಕೇಳಿದ್ರೆ ಹಿಂಗೆ ಆದರೆ ಗೌರವ ಇದ್ರ ವಿಚಾರ ಆದರೆ ಎಲ್ಲಿ ಹರಿವಾಣ ಬರ್ತೀನಿ ಬಿಡಿ, ಯಾವ ದೇವತೆ ಅಂತ ಹಿಂಗೆ ಬರ್ತೀನಿ ಅಂದರು. ಅದಕ್ಕೂ ಹೇಳಿದೆ. ಕೆಲವರು ಅವನು ಹೇಳಿದ್ನಲ್ಲ, ಅವನು ಕರೆಕ್ಟ್ ಹೇಳಿದ. ಬ್ರಾಹ್ಮಣರು ಹರಿಜನರು ಎಲ್ಲಿದ್ದಪ್ಪ ನಮ್ಗೆ ಹಾಕಿದ್ವಿ, ಸುಮ್ಮನೆ ನಡೆ ಹೋಗಿ ಅವ್ರ ಜೊತೆಗೆ ಹಾಕಿ. ಅವ್ರು ಒಂದೇ ಮಾತು ನಾ ಕೇಳೋದು, ಕ್ಲಿಯರಾಗಿ ಕೇಳಬೇಕು ಮುಂಚೆಗೆ. ಯಾಕೆ ಹಿಂಗೆ ಅದರಿ ನಾ ಮಾಡಿಸ್ತಾ ಇರೋದು, ಹರಿಜನರು ಹಿಡ್ಕೊಂಡು ಮಾಡಿಸ್ತಾ ಇರೋದು. ಅವರೇ ನಮ್ಮವರೇ ರೀ, ಬೇರೆ ಯಾಕೆ ಆಗ್ತಾರೆ ಅವರು? ಭಗವಂತನ ಸೃಷ್ಟಿಯಾಗಿ ಅವರು ಅಲ್ಲೇನ್ರಿ? ಭಗವಂತ ನಮ್ಮನ್ನು ಹುಡ್ಸ್ಯಾರ, ಅವ್ರಿಗೆ ಹುಡ್ಸ್ಯಾರ. ಯಾರ್ಯಾರ ವ್ಯವಹಾರ ಹೆಂಗಿರ್ತೋ ಅವ್ರ ಕುಲ ಬಂದದಾಗಲಿ, ಭಗವಂತನ ಕಣ್ಣಾಗ ಎಲ್ಲರೂ ಒಂದೇ ರೀ ಆಚಾರ್ಯ, ನೀವೇನು ತಿಳ್ಕೊಬಾರ್ರಿ, ಬಂದು ನಿಂತು ನಾ ಮಾಡಿಸ್ಕೊಡ್ತೀನಿ, ನನ್ನ ಜವಾಬ್ದಾರಿ ಅಂದರು. ಅದಕ್ಕೆ ನಂಗೆ ಭಾಳ ಸಂತೋಷ ಆಯಿತು. ಅಂದಮೇಲೆ ನಿಮ್ದು ಎಷ್ಟು ಕೊಡ್ಬೇಕು ಸಂಭಾವನೆ ಅಂತ ಕೇಳಿದೆ. ನೀವು ಹಿಡ್ಕೊಂಡು ಅಂಥವ್ರು ಕೆಲಸ ಮಾಡ್ತಾ ಇದ್ದೀರಿ, ನೀವು ಏನು ತಿಳಿತಾ ಅದು ಕೊಡ್ರಿ, ನಾನು ಇಸ್ಕೊಂಬೋದಲ್ಲ, ನಿಮ್ಮ ಹತ್ರ ಕೇಳೋದಿಲ್ಲ ಅಂತ ಹೇಳಿದ್ರು. ಅಂಥ ದೊಡ್ಡ ವ್ಯಕ್ತಿಗಳು ಇವತ್ತು ಶೃಂಗೇರಿ ಜಗದ್ಗುರುಗಳು ರೈಟ್ ಹ್ಯಾಂಡ್ ಅವರು. ಅಂಥವ್ರು ಬಂದು ಇವತ್ತು ಆದೋನಿಗೆ ಹೋಗಿದ್ದೆ, ಮಂಗಳಾಯನ ಗುಡಿಯಾಗ ರಾಮದೇವ್ರ ರಾಮನವಮಿಯಲ್ಲಿ ಇವತ್ತು ಕಲ್ಯಾಣ ಮಾಡಿಸಿದ್ರು. ನಿನ್ನೆ ಕೂಡಿಸಿ ಬಾ ಅಂತ ನೋಡ್ರಿ, ಹೆಂಗಾದ್ರು ನೋಡ್ರಿ. ಇಲ್ಲಿ ಮುಗಿಸ್ಕೊಂಡು ಹೋದ್ರೆ ಅಲ್ಲಿ ರಾಮದೇವ್ರ ಕಲ್ಯಾಣಕ್ಕೆ ನನ್ನೇ ಕೂಡಿಸಿದ್ರು. ನಾನು ಅಮ್ಮ ಕೂತ್ಕೊಂಡು ರಾಮ ಸೀತನ ಲಗ್ನ ಮಾಡಿ ಇವತ್ತು ಇಲ್ಲಿ ಬಂದ್ವಿ. ನಮ್ಮ ಪುಣ್ಯ ಅದು, ನಮ್ಮ ಪುಣ್ಯ ಭಾಗ್ಯ. ಭಗವಂತ ಕೊಡೋದು ಹಂಗೆ ಕೊಡ್ತಾನೆ. ಅವ್ರಿಗೆ ಹೇಳಿದ್ರೆ ಹಿಂಗೆ, ಹೌದು ಅಲ್ಲಿಂದ ಬಂದಿದ್ರೆ ಅಂದ್ರೆ ಹೌದು ನಮ್ಗೆ ಗೊತ್ತೇ ಇಲ್ಲ, ನಾವು ಬರ್ತಿದ್ವಿ ಅಂದ್ರೆ. ನಿಮ್ಮನ್ನೆಲ್ಲ ಕಟ್ಕೊಂಡು ಗದ್ದಲ ಮಾಡಿ ನಿಮಗೆಲ್ಲ ಏನು ಮಾಡಿ ರೋಗ ಕಡೆ ನಿಮ್ಗೆ ಆಗಲಿಲ್ಲ ಹೋಗಲಿಲ್ಲ ಅಂತ ಹೇಳಿ ಗದ್ದಲ ಜಾಸ್ತಿ ಆಗ್ತಪ್ಪ. ಬಂದಿದ್ದವ್ರು ಬೇಸ್ ನೋಡ್ಕೋಬೇಕು, ನಮ್ಮ ಕಾರ್ಯಕ್ರಮ ಜಾಸ್ತಿ ಆಗಬೇಕು. ನಾನು ಯಾವ VIP ಕೂಡ ಮಾತಾಡ್ಸ್ಲಿಕ್ಕೆ ಹೋಗಿಲ್ಲ ಅಂತ ಹೇಳ್ತೀನಿ. ಯಾರು ಅದು ನನಗೇನು ಶ್ರದ್ಧಾ, ನಮ್ಮ ಶ್ರದ್ಧೆ ಏನದಪ್ಪ ಅಂದ್ರೆ ಆಕಿ ಪ್ರತಿಷ್ಠೆ ಚಂದ ಆಗ್ಬೇಕು, ಪಾಂತವಾಗಿ ಆಗ್ಬೇಕು, ಏನು ಪದ್ಧತಿ ಸರಿ ಆಗ್ಬೇಕು. ಅಂಥವ್ರೇ ಹುಡುಕಬೇಕು. ಕೆಲವ್ರು ಮಾಡ್ತಾರೆ ರೊಕ್ಕಕ್ಕೆ 40,000 ಕೊಟ್ರಿ ನಾ ಎಲ್ಲ ಮಾಡ್ಕೊಡ್ತೀನಿ ಅಂತಾರೆ. 40,000 ರೂಪಾಯಿ ಇಸ್ಕೊತಾರೆ. 4 ತೆಂಗಿನಕಾಯಿ ಹೊಡಿತಾರೆ, ಒಂದು ತೂತು ಮಂತ್ರ ಹೇಳಿ ಕೂಡಿಸಿ ಆಯ್ತು ನೋಡ್ರಿ ಅಂದ್ಬಿಡ್ತಾರೆ. ನನ್ನ ಜನ್ಮಕ್ಕಂತ ಒಪ್ಪೋದಲ್ಲ. ಒಂದು ಶಕ್ತಿ ಕೊಡ್ಬೇಕಂತಂದರೆ ಆ ಶಕ್ತಿಗೆ ಪವರ್ ಬರಬೇಕು. ಒಂದು ದೇವತೆಯನ್ನು ಕೂಡಿಸ್ಬೇಕಂತಂದರೆ ನಾಳೆ ನೀವು ಹೋಗಿ ನಮಸ್ಕಾರ ಮಾಡಿದರೆ ಆಶೀರ್ವಾದ ಮಾಡೋಷ್ಟು ಕೆಪಾಸಿಟಿ ಅಲ್ಲಿರಬೇಕು, ಅಲ್ಲಿ ಬರಬೇಕು. ಅದಕ್ಕೆ ನಾವು ಶಕ್ತಿ ತುಂಬಬೇಕು. ನಮ್ಮ ಹಿಂದೂ ಇದ್ರ ಪ್ರಕಾರ ಅದ್ರ ಜೊತೆ ತುಂಬ್ತೀವಿ ನಾವು. ತುಂಬಿರೋ ಸುಮ್ಮನೆ ಅಲ್ಲಿ ತಕ್ಕ ನೀವು ಬರೋಕ್ಕಲ್ಲೇ ಅದು. ಇವಾಗ ಆಳಗಡ್ಡೆ ಕಡೆ ಹೋಗ್ರಿ, ಎಲ್ಲ ಕೆತ್ತಿ ಇಟ್ಬಿಟ್ಟಿರ್ತಾರೆ. ಕೆತ್ತಿ ಇಟ್ಟಿರ್ತಾರೆ, ಅದ್ರ ಮೇಲೆ ನಾಯಿ ಹೋಗ್ತಿರ್ತು, ಚೈತ್ರ ಇದು ಮಾಡೋದು. ಅದಕ್ಕೆ ಏನೂ ಇರೋದಿಲ್ಲ. ಕೆಲವ್ರು ಅಂತಾರೆ ಕರ್ಲಿ ಪೂಜೆ ಮಾಡ್ತಿರ್ರಿ ಅಂತ. ದಡತನ ಅದು.
ಕರ್ಕೊಂಬಂದು ಇಲ್ಲಿಟ್ಟು ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ಪ್ರೋಕ್ಷಣೆಗಳು ಸಂಪ್ರೋಕ್ಷಣೆ ಹೋಮ ಹವನ ಮಾಡಿ ಎಲ್ಲ ಮಾಡಿದ ಮೇಲೆ ಆಕಿ ಶಕ್ತಿ ತುಂಬ್ತೀವಿ. ಶಕ್ತಿ ತುಂಬಿದ ಮೇಲೆ ಆಟೋಮೆಟಿಕ್ಕಾಗಿ ಶಕ್ತಿ ಬರ್ತದೆ. ನಾವು ಆಗಿ ನಿತ್ಯ ಪೂಜೆ ಮಾಡ್ತೀವಿ. ಅದಕ್ಕೆ ಇವಾಗ ನಿಮ್ಗೆ ಎಷ್ಟೋ ಮಂದಿ ಅಂತಾರೆ ಕಲ್ಲಿ ಪೂಜೆ ಮಾಡಿದ್ರು ನಿಮ್ಗೆ ಒಳ್ಳೇದಾಗ್ಯದ ಇಲ್ಲ ಆಗ್ಯದ ಇಲ್ಲ ಆಗ್ಯದ ಇಲ್ಲ ಅಂದರೆ ಅಲ್ಲಿ ಪವರ್ ಐತೆ ಅಂತ ಅರ್ಥ. ಪವರ್ ಹೇಳಿದ್ರೆ ಆ ಹುಚ್ಚ ಕೂಡ ಇವಾಗ ಇಷ್ಟೋ ದೇವ್ರುಗಳು ತಿರುಪತಿ ಅಂಕಪ್ಪನ ತಕ್ಕ ಯಾಕೆ ಹೋಗ್ತಾರೆ? ಕೋಟಿಗಟ್ಟಲೆ ಹೋಗ್ತಾರೆ ತಿರುಪತಿ ಅಂಕಪ್ಪನ ತಕ್ಕ. ಯಾಕೆ ಹೋಗ್ತಾರೆ? ಆತನ ಸ್ವಲ್ಪ ಪವರ್ ಅದ. ಮಂತ್ರ ಹೇಳಿದ್ರೆ ರಾಘವೇಂದ್ರ ಸಪ್ತ ಆತನ ತಕ್ಕ ಯಾಕೆ ಹೋಗ್ತಾರೆ? ಪವರ್ ಅದು, ಶಕ್ತಿ ಅದಲ್ಲಿ ಕೇಳಿದ್ ಕೊಡ್ತಾರೆ. ಹಾಗಾಗಿ ಆ ಪವರ್ ಅವ್ರು ಇರ್ತದೆ ಅಂತೇಳಿ ಬರೋದು. ಈ ಕಲ್ಲು ಅದು ಸುಳ್ಳವೆಲ್ಲ ನಮ್ಮ ಹಿಂದೂ ಧರ್ಮದ ಪ್ರಕಾರ ಇವೆಲ್ಲವೂ ಸತ್ಯ. ನಾವು ಏನಿದ್ರು ನಮ್ಮ ಧರ್ಮದಾಗೆ ನಾವು ಬದುಕಬೇಕು. ನಮಗೊಂದು ಶಕ್ತಿ ಬರಬೇಕು ಅಂತಂದರೆ ಆ ದೇವ್ರ ಧ್ಯಾನ ಮಾಡಬೇಕು ನಿತ್ಯ. ಇನ್ನೊಂದು ನಿಮಗೆ ಮುಖ್ಯ ಹೇಳ್ತೀನಿ, ನಿಮ್ಗೆ ಹೇಳೋದಂದ್ರೆ ಹುಡುಗರಾಗಲಿ ಯೂತ್ ಆಗಲಿ ಕೂಡ, ನೀವು ಒಂದು ಮಾರಮ್ಮನ ಗುಡಿ ಕಟ್ಸ್ಬಿಟ್ಟು ಅಂದ್ರೆ ಅಲ್ಲ, ಆ ಕಟ್ಸಿದ ಗುಡಿನ ಸದ್ಯವಾಗಿ ನಡೆಸ್ಕೊಳ್ರಿ. ಆಕೆಗೆ ಇನ್ನೂ ಪವರ್ ಜಾಸ್ತಿ ಇದೆ. ಯಾಕಂದರೆ ಮೊನ್ನೆ ನಾನು ಅಭಿಷೇಕ ಮಾಡೋಕ್ಕಲ್ಲೇ ನೋಡಿಬಿಟ್ಟೆ, ನನಗೆ ಸೂಚನೆ ಕೊಟ್ಟ ಅಮ್ಮ. ಒಂದು ಅಭಿಷೇಕ ಏನು ಮಾಡಿದ್ನಲ್ಲ ಅವತ್ತೇ ಸೂಚನೆ ಕೊಟ್ಟಲು. ಅವರ ಸ್ವಾಮಿಯವ್ರು ಕೂಡ ಹೇಳಿದರು, ಮುಂದೆ ಭಾಳ ಜೋರಾಗ್ತಾಳೆ ಆಚಾರ ಇದು, ಇವಕ್ಕೆ ಸಾಮಾನ್ಯ ಇಲ್ಲ ಅಂತ ಕೂಡ ಹೇಳಿದರು ಅವರು. ನೀವು ಎಷ್ಟು ಶ್ರದ್ಧದಿಂದ ನಡ್ಕೊತೀರೋ ಅಷ್ಟು ನಿಮ್ಮನ್ನು ಮುಂದೆ ತರ್ತಾಳೆ. ಇಷ್ಟು ಮಾತ್ರ ಗ್ಯಾರಂಟಿ. ಎಷ್ಟು ನೀವು ಶ್ರದ್ಧೆಯಿಂದ ನಡ್ಕೊಂಡ್ರೆ ಅಷ್ಟು ಮುಂದೆ ತರ್ತಾಳೆ. ಆಕೆ ಅನುಗ್ರಹ ಸದಾ ನಿಮ್ಮ ಮೇಲೆ ಇರ್ತದೆ. ಇದಂತಲ್ಲ ಇವಾಗ ನೀವೇನು 3 ಎಕರೆ 4 ಎಕರೆ ಮಾಡ್ಕೊಂಡಿರಿ, ಒಬ್ಬೊಬ್ರಿಗೆ 10 ಎಕರೆ ಆಗ್ತದೆ ಆಕಿನ ಅನುಗ್ರಹದಿಂದ. 10 ಎಕರೆನೋ 100 ಎಕರೆ ಆದರೂ ಆಗ್ಬೋದು, ಒಬ್ಬೊಬ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಆಕೆ ಅನುಗ್ರಹ ಇತ್ತು ಅಂದರೆ ಏನು ಬೇಕಾದ್ರೆ ಮೇಲೆ ಎತ್ತಾರೆ. ಮೇಲೆ ಆಕೆ ಅನುಗ್ರಹ ಹೋಯ್ತು ಅಂದ್ರೆ ಪಾತಾಳಕ್ಕೆ ತುಳಿತಾಳೆ. ಆಕೆ ಅನುಗ್ರಹ ಬಂತು ಅಂದರೆ ನಿನ್ನ ಮೇಲೆ ಬ್ರಹ್ಮಾಂಡಕ್ಕೆ ಎತ್ತಾಳೆ. ಅದಕ್ಕೆ ಸದಾ ಆಕೆ ಅನುಗ್ರಹ ಇರಬೇಕಂತ ಪ್ರಯತ್ನ ಮಾಡ್ರಾಗಲಿ. ಆಕೆ ಅನುಗ್ರಹ ಕಳ್ಕೊಳ್ದಂಗೆ ಎಲ್ಲ ಕೆಲಸ ಮಾಡಿರಿ. ಆಮೇಲೆ ಇವರು ಯಜಮಾನ್ರೆಲ್ಲ ಹೇಳಿದರು, ನೀವು 3 ವರ್ಷಕ್ಕೊಂದ್ಸರಿ ಮಾಡ್ತೀವಿ ಅಂತ. ಆದ್ರೆ ನೀವೆಲ್ಲ ಕೂತ್ಕೊಂಡು ವರ್ಷಕ್ಕೊಂದ್ಸರಿ ಮಾಡಬೇಕು, ಇಲ್ಲ 3 ವರ್ಷಕ್ಕೊಂದ್ಸರಿ ಮಾಡಬೇಕು. ಅದನ್ನು ನೋಡಿಕೊಂಡು ಮಾಡಿರಿ. ಆಮೇಲೆ ಇನ್ನೊಂದು, ನಿನ್ನ ಮೊನ್ನೆ ಸ್ವಾಮಿಯರು ಹೇಳಿದರು, ನೀವು ಪ್ರಾಣದ ಬಲಿ ಮಾಡಿರಿ. ಬಲಿ ಬೇಡ ಮೂಲಕ ನಿಮ್ಮ ಪದ್ಧತಿ ನೀವು ಕೊಡ್ರಿ. ಏನಿದ್ರು ಆ ಗೇಟಿನ ಕೆಳಗೆ ಪಾದಗಟ್ಟಿ ಮೇಲೆ ಹೋಯ್ತು ಅಂದರೆ ಅದ್ರ ಸನ್ನಿಧಾನ ಹೋಗ್ಬಿಡ್ತದೆ. ಅದು ನೀವೇ ಬಿಟ್ಟಿದ್ದದು. ಅದು ಹೋಯ್ತು ಅಂದರೆ ಮತ್ತೆ ನಾವು ಇಷ್ಟೆಲ್ಲ ಮಾಡಿದ್ದೆಲ್ಲ ಒಳಗೆ ಹುಣ್ಸೆಣ್ಣು ತೊಳ್ದಂಗೆ ಆಗ್ತದೆ. ನೀವು ಮಾಡ್ಲಿಕ್ಕೆ ನಾವು ಬೇಡ ಅಂಬೋದಲ್ಲ, ಅಲ್ಲೇ ಮಾಡಿರಿ, ಒಳಗೆ ಒಯ್ಬೇಡ್ರಿ. ಅಲ್ಲಿ ಇಲ್ಲಿಂದ ಏನು ತೋರಿಸ್ತಾರೆ ಅದು ತೋರಿಸಿ ಕೈ ಬಿಟ್ಬಿಡ್ರಿ ಅಷ್ಟೆ. ಅಲ್ಲಿ ಮಾತ್ರ ಅದು ಒಯ್ಬೇಡ್ರಿ. ದಯಮಾಡಿ ಕೇಳ್ಕೊತಿದ್ದೀನಿ ನಾನು ನಿಮ್ಮ. ಆಮೇಲೆ ಕೆಲವರು ಬೇರೆಯವ್ರು ಕೂಡ ಮುಂದೆ ಪದ್ಧತಿ ಐತೆ ಅಂತಾರೆ. ನಮ್ಮ ಪದ್ಧತಿ ಬಿಟ್ಟು ಆ ಪದ್ಧತಿ ಇದ್ದಾವ, ಈ ಪದ್ಧತಿ ಹೊಸ ಗುಡಿ, ಹೊಸ ಹೂವು, ಹೊಸ ಪದ್ಧತಿ. ಅದು ಮಾಡಿರಿ ನೀವು. ಅದು ಮಾಡ್ಕೊಂಡು ನೀವು ಎಷ್ಟು ಶ್ರದ್ಧೆಯಿಂದ ನಡೆಸ್ಕೊತೀರೋ ಅಷ್ಟು ನಿಮ್ಗೆ ಅನುಕೂಲ ಮಾಡಿಕೊಡ್ತಾಳೆ. ಎಷ್ಟು ಶ್ರದ್ಧೆ ಇರ್ತದೋ ನಿಮ್ಗೆ ಅಷ್ಟು ಶ್ರದ್ಧೆ ಇರ್ತದೆ. ಎಷ್ಟು ಭಕ್ತಿಯಿಂದ ಇರ್ತೀರೋ ಅಷ್ಟು ಭಕ್ತಿಯಿಂದ ದಯಮಾಡಿ ಅದಕ್ಕೆ ಏನದಲ್ಲ ಪಾಂಟಿಗಳ ಮೇಲೆ ಕೂತ್ಕೊಂಡು ಬೀಡಿ ಸೇದೋದು ಅದು ಮಾಡೋದಂತೂ